ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಯೇಸು ಸ್ವಾಮಿಯ ಮಾತುಗಳು ಹೇಳಿದಾಗ ಅವ್ರು ಬಂದು ಜನರು ಲೈಕ್ ಮಾಡಬೇಕು, ಜನರನ್ನು ಇನ್ಸ್ಪೈರ್ ಮಾಡಬೇಕು, ಅನೇಕ ಫಾಲೋವರ್ಸ್ ಅದನ್ನು ಬರಬೇಕು ಅಂತ ಯೇಸು ಸ್ವಾಮಿ ಉದ್ದೇಶಿಸಿ ಮಾತಾಡಿಲ್ಲ. ಈ ಕೇಮ್ ಟು ಸ್ಪೀಕ್ ಟ್ರೂತ್. ಯೇಸು ಸ್ವಾಮಿಯು ಸತ್ಯವನ್ನ ಹೇಳೋದಕ್ಕೆ ಈ ಲೋಕಕ್ಕೆ ಬಂದರು. ಇವತ್ತು ಅನೇಕರು ತಮ್ಮ ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾದಲ್ಲಿ ಮಾಡುವಂಥ ವಿಡಿಯೋಗಳ ಉದ್ದೇಶ ಎಲ್ಲ ಏನು? ಲೈಕ್ಸ್ ಬರಬೇಕು, ಫಾಲೋವರ್ಸ್ ಬರಬೇಕು, ಹೆಚ್ಚಿನ ವ್ಯೂಸ್ ಬರಬೇಕು, ಆವಾಗಲೇ ಅವ್ರು ದುಡ್ಡು ಬರೋದು. ಸುಮ್ಮನೆ ಫ್ರೀಯಾಗಿ ಮಾಡ್ತಾರೆ ಅನ್ಕೋಬೇಡಿ. ಏನೋ ನಿಮ್ಮೆಲ್ಲರ ಬಗ್ಗೆ ತುಂಬಾ ಅವರು ಯೋಚನೆ ಮಾಡಿ ನಿಮ್ಮ ಒಂದು ಒಳ್ಳೆಯದನ್ನ ಹಿತಚಿಂತನೆಯಿಂದ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ರೆ ಅನ್ಕೋಬೇಡಿ. ಬಟ್ ಯೇಸು ಸ್ವಾಮಿ ಹೇಳಿದಾಗ ಈ ಡಿಡ್ ನಾಟ್ ಗಿವ್ ಯು ಅ ಸಜೆಷನ್. ಯೇಸು ಸ್ವಾಮಿ ಒಪಿನಿಯನ್ಸ್, ಸಜೆಷನ್ಸ್, ರೆಕಮೆಂಡೇಶನ್ಸ್ ಕೊಡಕ್ಕೆ ಬಂದಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಸತ್ಯವನ್ನ ಹೇಳ, ಎಲ್ಲಾ ವಿಷಯಗಳ ಬಗ್ಗೆ ಸತ್ಯವನ್ನ ಹೇಳೋಕೆ ಬಂದ್ರು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದಾಗ ಅದಕ್ಕೆ ಅನೇಕ ಸಾರಿ ಯೇಸು ಸ್ವಾಮಿಯ ಮಾತುಗಳನ್ನ ನಾವು ಕೇಳ್ತೇವೆ, ಬಟ್ ಅದನ್ನ ನಮ್ಮ ಜೀವನದಲ್ಲಿ ಅಂಗೀಕರಿಸ್ಕೊಳ್ಳೋದಕ್ಕೆ, ಅನ್ವಯಿಸೋದಕ್ಕೆ ನಾವು ನಿರಾಕರಿಸ್ತೇವೆ ಅಥವಾ ಕಷ್ಟಪಡ್ತೇವೆ. ವೆನ್ ಹಿ ಕಂಫರ್ಟ್ಸ್ ಅಸ್, ವೆನ್ ಹಿಸ್ ವರ್ಡ್ಸ್ ಕಂಫರ್ಟ್ಸ್ ಅಸ್, ವಿ ಆರ್ ಹ್ಯಾಪಿ. ಬಟ್ ವೆನ್ ಹಿಸ್ ವರ್ಡ್ಸ್ ಕನ್ಫ್ರಂಟ್ ಅಸ್, ನಾವು ಹಿಂಜರಿತೇವೆ. ನಮ್ಮ ದೇವರ ವಾಕ್ಯದಿಂದ ನಮಗೆ ಬಲ ಬಂದಾಗ, ಆದರಣೆ ಉಂಟಾದಾಗ ನಮ್ಗೆ ತುಂಬಾ ಸಂತೋಷ. ದೇವರಿನ ವಾಕ್ಯ ಎಷ್ಟು ಒಳ್ಳೇದಪ್ಪ, ನನಗೆ ಎಷ್ಟು ಬಲ ನೀಡ್ತಾ ಇದೆ, ನಿನ್ನ ವಾಗ್ದಾನಗಳು, ನಿನ್ನ ಮಾತುಗಳ ಥರ ಯಾವುದಿಲ್ಲ ಅಂತ. ಬಟ್ ನಮ್ಮ ಜೀವಿತಗಳ ಕುರಿತು ಯೇಸು ಸ್ವಾಮಿ ಖಂಡಿಸುವಾಗ, ದೇವರ ವಾಕ್ಯವು ನಾವು ಅನ್ಕೊಳ್ಳುವ ರೀತಿಗಿಂತ ತದ್ವಿರೋಧವಾಗಿರುವಾಗ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅಂಗೀಕರಿಸ್ತಾ ಇದ್ದೇವೆ. ಸೊ ಈ ಒಂದು ದಿನಗಳಲ್ಲಿ, ಇವತ್ತಿಂದ ಪ್ರಾರಂಭಿಸುವ ಸರಣಿಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಯೇಸು ಸ್ವಾಮಿಯ ಒಂದು ಮಾತು ಏನಾಗಿತ್ತು, ವಾಟ್ ಡಿಡ್ ಜೀಸಸ್ ಸೇ ಅಬೌಟ್ ಅನ್ನೋ ಕೆಲವು ವಿಷಯಗಳನ್ನ ನಾನು ಹೇಳಕ್ಕೆ ಬರ್ತೇನೆ. ಯಾರೋ ಎಷ್ಟೋ ಜನ ಏನೋ ಹೇಳಿರ್ಬೋದು, ಬಟ್ ದೇವರ ಮಕ್ಕಳಾದ ನಮಗೆ ಏನು ಪ್ರಾಮುಖ್ಯ ಅಂದ್ರೆ ಈ ವಿಷಯವನ್ನು ಕುರಿತು ಯೇಸು ಸ್ವಾಮಿ ಏನ್ ಹೇಳಿದ್ರು ಎಲ್ಲ ಕಲಿಯಕ್ಕೆ ಸಿದ್ಧಾಗಿದ್ದೀರಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವಿತಗಳಲ್ಲಿ. ಯೂಟ್ಯೂಬಲ್ಲಿ ಯಾರು ಹೇಳಿದ್ರು ಅದು ಮುಖ್ಯ ಅಲ್ಲ. ಈ ಲೋಕದಲ್ಲಿ ಈ ವಿಷಯದ ಬಗ್ಗೆ ಏನು ಹೇಳ್ತಾ ಇದ್ದಾರೋ ಅದು ಮುಖ್ಯ ಅಲ್ಲ. ಬಟ್ ಪ್ರತಿಯೊಂದಕ್ಕೂ ಈ ಕಲ್ಚರ್, ಸಂಸ್ಕೃತಿ ಏನು ಹೇಳ್ತಾ ಇದೆ ಅದು ಮುಖ್ಯ ಅಲ್ಲ. ನಮಗೇನು ಅನ್ನಿಸ್ತಾ ಇದೆ, ನಮಗೇನು ಸರಿ ತೋಚ್ತಾ ಇದೆ ಅದು ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಂದು ವಿಷಯದ ಬಗ್ಗೆ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಸೊ ಈ ಒಂದು ಸರಣಿಯಲ್ಲಿ ಮೊದಲನೇ ನನ್ನ ಟಾಪಿಕ್ ಏನಾಗಿರುತ್ತೆ ಗೊತ್ತಾ? ಏನಾಗಿರುತ್ತೆ ಅನ್ಕೊಳ್ತೀರಾ? ಯಾವ ವಿಷಯದ ಬಗ್ಗೆ ನೋಡೋಣ? ಯೇಸು ಸ್ವಾಮಿ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು ತಾನೆ. ಯಾವ ವಿಷಯದ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಯಾವುದೇ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಎಲ್ಲಾ ವಿಷಯಗಳಂತ ಯೇಸು ಸ್ವಾಮಿ ಹೆಚ್ಚಾಗಿ ಮಾತಾಡಿದ ವಿಷಯ ಯಾವುದು ಗೊತ್ತಾ? ಹಣ, ಹಣ, ದುಡ್ಡು ಎಲ್ಲ ಏನ್ ಹೇಳ್ತಾರೆ? ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ದುಡ್ಡೇ ದೊಡ್ಡಪ್ಪ ಅಂತಾರೆ. ಓಕೆ, ದುಡ್ಡಿನ ಬಗ್ಗೆ ಮಾತನಾಡಕ್ಕೆ ಬಂದಾಗ ಎಲ್ಲರೂ ಕೂಡ ಸಂಕೋಚ. ಏನೋ ಹೇಳ್ತಾರಲ್ಲ, ಹೆಂಗಸರ ವಯಸ್ಸು ಕೇಳಬಾರ್ದು ಅಂತಾರೆ, ಗಂಡಸರಿಗೆ ಸಂಬಳ ಕೇಳಬಾರ್ದು ಅಂತಾರೆ. ಎಲ್ಲ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಪಾಲಿಟಿಕ್ಸ್ ಬಗ್ಗೆ, ಫಿಲ್ಮ್ ಬಗ್ಗೆ, ಕಾರ್ ಬಗ್ಗೆ, ಮೊಬೈಲ್ ಬಗ್ಗೆ. ದುಡ್ಡು ಅಂತ ಬಂದಾಗ ಎಲ್ಲ ಅಷ್ಟು ಓಪನ್ ಆಗಿ ಮಾತಾಡಲ್ಲ ನಾವು. ವಿ ಡೋಂಟ್ ಹ್ಯಾವ್ ಓಪನ್ ಕಾನ್ವರ್ಸೇಷನ್ಸ್ ಅಬೌಟ್ ಮನಿ. ಬಟ್ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರಣ ಏನ್ ಗೊತ್ತಾ? ಹಣ. ಮದುವೆಯಲ್ಲಿ ಅನೇಕ ಸಮಸ್ಯೆಗಳು ಯಾಕೆ ಬರ್ತವೆ ಗೊತ್ತಾ? ಹಣದ ವಿಷಯದಲ್ಲಿ. ಗಂಡ ಹೆಂಡತಿ ಮಧ್ಯದಲ್ಲಿ ಹಣದ ಬಗ್ಗೆ ಏರುಪೇರು. ಐ ಹೋಪ್ ಎಲ್ಲರೂ ಕೂಡ ನಿಮ್ಮ ಗಂಡ ಹೆಂಡತಿನ ಮಧ್ಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಗಂಡ ಹೆಂಡತಿ ಗಂಡನ ಕೇಳಿದ್ರೆ ಎಷ್ಟು ಬರ್ತದೆ, ನಿನಗೆ ಯಾಕೆ ಅವೆಲ್ಲ, ಊಟ ತಂದಾಗ್ತಾ ಇಂತಾನೆ, ಸುಮ್ಮನೆ ತಿನ್ನೋನದಲ್ಲ. ಗಂಡ ಹೆಂಡತಿನ ದೇವರು ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ, ದೇರ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಇಲ್ಲದೆ ಟ್ರಸ್ಟ್ ಬರಲ್ಲ. ನನ್ನ ನಂಬಿಕೆ ಇಲ್ಲ. ಹೆಂಗ್ ಬರುತ್ತೆ ನಂಬಿಕೆ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಮೇಲೆ?
ಪಾರದರ್ಶಕತೆ ಇಸ್ ರೈಟ್? ಪಾರದರ್ಶಕತೆ ಒಂದು ಕನ್ನಡ ವರ್ಡ್ ಕಲ್ತಿದ್ದೀನಿ ನೋಡಿ. ಪಾರದರ್ಶಕತೆ ಇಲ್ಲದೆ ಹೋದ್ರೆ ದೇರ್ ಕೆನ್ ನಾಟ್ ಬಿ ಟ್ರಸ್ಟ್. ನಂಬಿಕೆ ಇರಲ್ಲ. ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಇರಲ್ಲ. ಪ್ರೀತಿ ಇಲ್ಲದೆ ನನ್ನ ಮದುವೆಯಿಂದ ಬರುತ್ತೆ, ಕುಟುಂಬ ನಿಲ್ಲುತ್ತೆ. ದೇರ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ. ಸೊ ಅನೇಕ ವಿಷಯಗಳು ಹಣದಿಂದ ಬರ್ತವೆ. ನಮ್ಮ ಹೆಚ್ಚು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತೇವೆ, ಯಾವ್ದ್ರ ಬಗ್ಗೆ ಭಯ ಪಡ್ತೇವೆ, ಎಲ್ಲ ಕೂಡ ಹಣದ ಬಗ್ಗೆನೆ. ಯೇಸು ಸ್ವಾಮಿ ಕೂಡ ಹಣವನ್ನು ಉದ್ದೇಶಿಸಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಇನ್ಫ್ಯಾಕ್ಟ್ 16% ಆಫ್ ಹಿಸ್ ಟೀಚಿಂಗ್ಸ್ ವಾಸ್ ಅಬೌಟ್ ಮನಿ ಅಂಡ್ ಪೊಸೆಷನ್ಸ್. 16% ಯೇಸು ಸ್ವಾಮಿ ಹೇಳಿದ ಟೀಚಿಂಗ್ಗಳಲ್ಲಿ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ರು ಗೊತ್ತಾ? ಹಣ. ಇದು ಪರಲೋಕ ಮತ್ತೆ ನರಕದಕ್ಕಿಂತ ಹೆಚ್ಚಾಗಿ ಮಾತಾಡಿದ ವಿಷಯ ಅದು ಗೊತ್ತಾ ಯೇಸು ಸ್ವಾಮಿ? ಹಣ, ಹಣದ ಬಗ್ಗೆ. ಪ್ರಾರ್ಥನೆಗಿಂತ ಹೆಚ್ಚಾಗಿ ಮಾತಾಡಿದ ವಿಷಯ ಅದು ಗೊತ್ತಾ ಯೇಸು ಸ್ವಾಮಿ? ಹಣ. ಯೇಸು ಸ್ವಾಮಿ ಸುಮಾರು 40 ಪ್ಯಾರಬಲ್ಸ್ ಹೇಳಿದ್ದಾರೆ, ಸಾಮ್ಯಗಳು. ಆ 40 ಸಾಮ್ಯಗಳಲ್ಲಿ 3ರಲ್ಲಿ ಒಂದು ಯಾವ್ದ್ರ ಕುರಿತಾಗಿದೆ ಗೊತ್ತಾ? ಹಣ. ಯಾಕೆ ಯೇಸು ಸ್ವಾಮಿ ಅಷ್ಟೊಂದು ಹಣದ ಬಗ್ಗೆ ಮಾತಾಡಿದ್ರು? ಯಾಕಂದ್ರೆ ಹಣ ಅನ್ನೋದು ನಿಮ್ಮ ಹೃದಯನ ಓಪನ್ ಸರ್ಜರಿ ಮಾಡ್ಬಿಡುತ್ತೆ. ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ಹಣನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ, ಹೇಗೆ ಖರ್ಚು ಮಾಡ್ತಾ ಇದ್ದೀರಾ, ದಟ್ ವಿಲ್ ಎಕ್ಸ್ಪೋಸ್ ಯು. ಹಣ ಮತ್ತೆ ಕ್ಯಾಲೆಂಡರ್. ಒಬ್ಬ ಮನುಷ್ಯನ ಹೃದಯದಲ್ಲಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ಇಲ್ಲಿ ಭಾನುವಾರ ಬಂದು ಆರಾಮಾಗಿ ಎಲ್ಲ ಕುಳಿತುಕೋಬಹುದು, ಆರಾಧನೆ ಮಾಡ್ಬೋದು, ದೇವ್ರ ಸ್ತೋತ್ರ ಅನ್ಬೋದು, ವಾಕ್ಯ ಹೇಳ್ಬೋದು. ಬಟ್ ಎಲ್ಲಿಯವರೆಗೆ ನಾವು ದೇವ್ರನ್ನ ಪ್ರೀತಿಸ್ತಾ ಇದ್ದೀವಿ, ಎಲ್ಲಿಯವರೆಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೀವಿ ಅನ್ನೋದು ಯುವರ್ ಮನಿ ವಿಲ್ ಟಾಕ್. ಹಣ ಮಾತಾಡುತ್ತೆ ಗೊತ್ತಾ? ಹಣ ಮಾತಾಡುತ್ತೆ, ಹಣ ಹೇಳುತ್ತೆ. ಒಬ್ಬ ವ್ಯಕ್ತಿ ಎಲ್ಲಿ ಹೆಚ್ಚಿನ ಹಣವನ್ನ ಆತನ ಖರ್ಚು ಮಾಡ್ತಾ ಇದ್ದಾನೋ, ಎಲ್ಲಿ ಹೆಚ್ಚಿನ ಸಮಯವನ್ನ ಆತನ ವೆಚ್ಚ ಮಾಡ್ತಾ ಇದ್ದಾನೋ, ಇವೆರಡು ಬಂದ್ಬಿಟ್ಟು ಒಬ್ಬ ವ್ಯಕ್ತಿಯ ಹೃದಯವನ್ನ ಓಪನ್ ಮಾಡಿಡುತ್ತೆ. ಆತನ ಆಸೆ ಏನು, ಬಯಕೆ ಏನು, ಗುರಿ ಏನು, ಎಲ್ಲ ಕೂಡ ಹಣ ಬಿಚ್ಚಿ ಹೇಳ್ಬಿಡುತ್ತೆ. ಆದ್ರಿಂದ ಯೇಸು ಸ್ವಾಮಿಯು ಹಣದ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ದೇವರ ಮಕ್ಕಳಾದ ನಾವು ಯೇಸು ಸ್ವಾಮಿಯು ಹಣ ಕುರಿತು ಏನ್ ಹೇಳಿದ್ರು ಅದನ್ನ ನಾವು ನೋಡುವಂತರಾಗೋಣ. ಹಣದ ಬಗ್ಗೆ ಎಲ್ಲ ಕೂಡ ಹೇಳಕ್ಕಾಗಲ್ಲ ನಾನು, ಅದಕ್ಕೆ ನಾನು ಸಪ್ರೇಟ್ ಸೀರೀಸ್ ಮಾಡ್ಬೇಕಾಗತ್ತೆ. ಹಣವನ್ನ ಯಾವ ರೀತಿ ನಾವು ನೋಡ್ಬೇಕು, ಕಾಣ್ಬೇಕು ಅನ್ನೋದಕ್ಕೆ ಅದು ಡಿಫ್ರೆಂಟ್ ಸೀರೀಸ್ ನಾವು ಮಾಡ್ಬೇಕಾಗತ್ತೆ. ಬಟ್ ಎಲ್ಲ ಟೀಚಿಂಗ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಟೀಚಿಂಗ್ ನ ಹಣದ ಬಗ್ಗೆ ಯೇಸು ಸ್ವಾಮಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಅವ್ರು ರೆಡಿ, ಕಲಿಯಕ್ ರೆಡಿನಾ? ಹಣ ಅಂತಿದ್ದಂಗೆ ಪಾಸ್ಟರ್ ಯಾವ್ದ್ರ ಬಗ್ಗೆ ಮಾತಾಡ್ತೀರ ಅಂತ ನಂಗೆ ಗೊತ್ತಾಯ್ತು ಅಂತ ಕೆಲವು ಅನ್ಕೊಳ್ತಾ ಇದ್ದೀರಾ. ಕಾಣಿಕೆ ದಶಮಾಂಶ ಬಗ್ಗೆ ತಾನೇ ನೀವು ಹೇಳಕ್ಕಿರೋದು ಅಂತ ಕೆಲವು ಅನ್ಕೊಳ್ತಾ ಇದ್ದೀರಾ. ನೋ, ಅದ್ರ ಬಗ್ಗೆ ಹೇಳ್ತಾರ. ಕೆಲವರಿಗೆ ದಶಮಾಂಶ ಕಾಣಿಕೆ ಟಾಪಿಕ್ ಬರ್ತಿದ್ದಂಗೆನೆ ಅನ್ಕಂಫರ್ಟಬಲ್ ಆಗ್ಬಿಡ್ತೀರ. ಯಾರು ಗೊತ್ತು ಅನ್ಕಂಫರ್ಟಬಲ್ ಆಗೋದು? ಯಾರು ಕೊಡ್ತಾ ಇಲ್ವೋ ಅವ್ರಿಗೆ ಅನ್ಕಂಫರ್ಟಬಲ್ ಆಗೋದು. ಕೊಡ್ತಾ ಇರೋರಿಗೆ ಅದು ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಫಸ್ಟ್ ಇನ್ನೂ ಚೆನ್ನಾಗಿ ಹೇಳಿ ಅಂತ. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಮತ್ತೇನ್ ಬರೆಸೋ ವಾರ್ತೆ 6ನೇ ಅಧ್ಯಾಯ 19ರಿಂದ 24 ಓದೋಣ. ಮತ್ತೇನು 6:19ರಿಂದ 24. ಭೂಲೋಕದಲ್ಲಿ ಸಂಪತ್ತು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಸಂಪತ್ತು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಸಂಪತ್ತು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವುದರಿಂದ ನಿನ್ನ ಕಣ್ಣು ಚೆನ್ನಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟು ಮಹತ್ವವಾಗಿರಬೇಕು. ಯಾರೊಬ್ಬನು 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನಿಗೆ ಶ್ರದ್ಧೆಯಿಂದ ಸೇವೆ ಮಾಡಿ ಮತ್ತೊಬ್ಬನನ್ನು ತಾತ್ಸಾರ ಮಾಡಬಹುದು. ನೀವು ದೇವರನ್ನು ಐಶ್ವರ್ಯವನ್ನು ಒಟ್ಟಾಗಿ ಸೇವಿಸಲಾರರಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಯೇಸು ಸ್ವಾಮಿ ಹೇಳ್ಬಿಟ್ಟಿದ್ದಾರೆ. ಇದನ್ನ ನೀವು ನಿಂತ್ಕೊಂಡು ಅರ್ಧ ಗಂಟೆ ವಿವರಿಸ್ಬೇಕಾಗಿಲ್ಲ. ಅದು ಅರ್ಥ ಮಾಡ್ಕೊಂಡು ಅದನ್ನ ಪಾಲಿಸಿದ್ರೆ ಸಾಕು. ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ತೇವೆ, ದೇವರ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತೇವೆ. ಮೊದಲನೇದು, ವಿ ಸಿ 2 kinds ಆಫ್ ಟ್ರೆಜರ್ಸ್. ಒಂದು ಪ್ಯಾಸೇಜ್ ಅಲ್ಲಿ ಯೇಸು ಸ್ವಾಮಿಯು 2 ರೀತಿಯಾದ ಸಂಪತ್ತುಗಳ ಕುರಿತು ಮಾತನಾಡ್ತಾ ಇದ್ದಾರೆ. ಒಂದು ಭೂಲೋಕದ ಸಂಪತ್ತು, ಇನ್ನೊಂದು
ಪರಲೋಕದ ಸಂಪತ್ತು. ಭೂಲೋಕದ ಸಂಪತ್ತು ಯಾವ ರೀತಿ ಇರುತ್ತೆ ಗೊತ್ತಾ? ಅದು ತಾತ್ಕಾಲಿಕವಾದದ್ದು. ಇಟ್ ಈಸ್ ಟೆಂಪರರಿ. ಕಳೆದ ದಿನಗಳಲ್ಲಿ, ಈ ವಾರದಲ್ಲಿ, ಭಾರತ ದೇಶದ ಒನ್ ಆಫ್ ದ ವೆಲ್ತಿಯಸ್ಟ್ ಪರ್ಸನ್, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಚೆನ್ನಾಗಿ ಗೊತ್ತಿರಬೇಕು, ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕರು, ಇಟ್ಸ್ ಎ ಕಂಗ್ಲಮರೇಟ್. ಆತನ ಆಸ್ತಿ, ಆತನ ಹೆಸರು CJ ರಾಯ್. ಆತನ ಆಸ್ತಿ ಮೊತ್ತ ಎಷ್ಟು ಗೊತ್ತಾ? 8,600 crores, 8,600 ಕೋಟಿ ಆಸ್ತಿ. ಆತನ ಗ್ಯಾರೇಜ್ ಅಲ್ಲಿ ಎಷ್ಟು ಕಾರ್ ಇದೆ ಗೊತ್ತಾ? 150 ಕಾರು. ಬುಗಾಟಿ ಫಸ್ಟ್ ಕೇಳಿದ ಹೆಸರು, ಇಂಪೋರ್ಟೆಡ್ ಕಾರು. ಫೆರಾರಿ, ರೋಲ್ಸ್ ರಾಯ್ಸ್, ಇನ್ನೇನು 150 ಕಾರು. ಅವ್ರಿಗೆಲ್ಲ ಜಾಗ್ವರು, ಮರ್ಸಿಡೀಸ್, ಬೆಂಜ್ ಎಲ್ಲ ಆಲ್ಟೋ ಇದ್ದಂಗೆ. ಅವ್ರಿಗೆ IT ರೈಡ್ ಮಾಡಿದ್ರು, ಸ್ಕ್ರೂಟನೈಸ್ ಮಾಡ್ತಾ ಇದ್ರು. ಅಮ್ಮನ್ಗೆ ಹೋಗಿ ಫೋನ್ ಮಾಡಿ ಬರ್ತೀನಿ ಅಂತ ಸ್ಕೂಟಿ ಎಸ್ಕೊಂಡು ಇನ್ನೊಂದು ರೂಮ್ಗೆ ಹೋದ್ರು. ತನ್ನ ಸ್ವಂತ ರಿವಾಲ್ವರ್ ತಗೊಂಡು ಮುಗೀತು. ಏನಾಯ್ತು? 8,600 ಕೋಟಿ ಆಸ್ತಿ. ಆತನ ಇನ್ಫ್ಲೂಯೆನ್ಸ್ ಏನಾಯ್ತು? ಆತನ ಗೌರವ ಏನಾಯ್ತು? ಆತನ ಭವಿಷ್ಯತ್ ಏನಾಯ್ತು? ಆತನ ಕುಟುಂಬ ಏನಾಯ್ತು? ಹಣವನ್ನೇ ದೇವರಾಗಿ ಮಾಡ್ಕೊಂಡ್ರೆ ಅದು ಆಗುವಂತ ಪರಿಸ್ಥಿತಿ. ಹಣದಿಂದ ಎಲ್ಲ ಆಗುತ್ತೆ ಅನ್ಕೋಬೇಡಿ. ಹಣ ಇದ್ರೆ ಸಾಕು ಅಂತ ಅನ್ಕೋಬೇಡಿ. ಜೀಸಸ್ ಇಸ್ ವೆರಿ ಕ್ಲಿಯರ್. ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಯ್ತಾನ. ಒಂದು ವೇಳೆ ಹಣ ನಮ್ಮನ್ನ ಯಾವಾಗ ಬಿಟ್ಟು ಹೋಗ್ತಂತ ನಾವು ಹೇಳಕ್ಕಾಗಲ್ಲ, ನಾವು ಹಣನ ಬಿಟ್ಟು ಯಾವಾಗ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ನಂಬಿಕೆ, ನಮ್ಮ ಸುರಕ್ಷತೆ, ನಮ್ಮ ಭದ್ರತೆ ಹಣದ ಮೇಲೆ ಎಂದಿಗೂ ಕೂಡ ಇರಬಾರದು. ಅದು ದೇವರ ಮೇಲೆ ಇರಬೇಕು. ಹಲ್ಲೆಲೂಯಾ. ಇಟ್ ಇಸ್ ಟೆಂಪರರಿ. ಎರಡನೇದು ಅನ್ರಿಲಯಬಲ್, ನಾವು ನಂಬಕ್ಕಾಗಲ್ಲ. ಆ ದಿನಗಳಲ್ಲಿ ಜನರು ಹಣವನ್ನು ಯಾವ ರೀತಿಯಾಗಿ ಸೇರಿಸಿಡ್ತಾರೆ ಅಂದ್ರೆ, ಬೆಲೆ ಬಾಳುವ ವಸ್ತ್ರಗಳಲ್ಲಿ, ಓಕೆ, ಕಾಸ್ಟ್ಲಿ ಗಾರ್ಮೆಂಟ್ಸ್. ಅದಕ್ಕೆ ಮಾತ್ ಅಂತಾರೆ. ಅದ್ರ ನುಸಿ ಎಲ್ಲಿ ಹಿಡಿಯುತ್ತೆ? ಕಾಸ್ಟ್ಲಿ ಸಿಲ್ಕ್ ಬಟ್ಟೆಗಳನ್ನೆಲ್ಲ ತಿಂದಾಕ್ಬಿಡುತ್ತೆ ಮಾತ್ಸ್. ಅಥವಾ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಜನರು ಆಸ್ತಿನ ಕೂಡಿಡ್ತಾರೆ ಅಂದ್ರೆ, ದನ, ಇದು ಗ್ರೈನ್ಸ್ ಅಲ್ಲಿ, ಧಾನ್ಯಗಳಲ್ಲಿ ಬೇರೆ ಹುಳಗಳೆಲ್ಲ ತಿನ್ನೋ ಸಾಧ್ಯತೆ ಇರ್ತಾ ಇತ್ತು. ಅಥವಾ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳಲ್ಲಿ ಆಸ್ತಿಗಳನ್ನ ಮಾಡಿಕೊಳ್ತಾ ಇದ್ರು. ಅದು ಭೂಮಿಯನ್ನು ಅಗದಿ ಇಡ್ತಾ ಇದ್ರು ಅಥವಾ ಮನೇಲಿ ಇಡ್ತಾ ಇದ್ರು. ಕಳ್ಳರು ಬಂದು ಕನ್ನ ಹೊಡೆದು ಅದನ್ನು ದೋಚ್ಕೊಂಡು ಹೋಗ್ತಾ ಇದ್ರು. ಯೇಸು ಏನ್ ಹೇಳ್ತಾ ಅಂದ್ರೆ, ಈ ಭೂಲೋಕದಲ್ಲಿ ಸಂಪತ್ತು ಇಟ್ರೆ ನುಸಿ ಹಿಡಿಯುತ್ತೆ, ಕಳ್ಳರು ಬಂದು ಕತ್ಕೊಂಡು ಹೋಗ್ತಾರೆ. ಇವತ್ತು ನಾವ್ ಹೇಳ್ಬೋದು, ಇವತ್ತು ನುಸಿನ ಹಿಡಿಯಲ್ಲ, ನಮ್ಮನೆ ಕಳ್ಳರು ಬರಲ್ಲ ಪಾಸ್ಟರ್, ನಾವು ಟೈಟಾಗಿ ಲಾಕ್ ಮಾಡಿ ಇಟ್ಟಿದೀವಿ ಅಂತ ಹೇಳ್ತೀವಿ. ಹಣ ಎಲ್ಲ ಗಂಟು ಮಾಡಿ ಯಾರಿಗೂ ಗೊತ್ತಿಲ್ಲದೆ ಪ್ಲೇಸ್ ಅಲ್ಲಿ ಸೀಕ್ರೆಟ್ ಆಗಿ ಇಟ್ಟಿದೀವಿ ಅಂತ. ಒನ್ ಆನ್ಲೈನ್ ಹ್ಯಾಕಿಂಗ್ ಸಾಕು, ಕೂತಿರೋ ಜಾಗದಲ್ಲಿ ನಿಮ್ಮ ಅಕೌಂಟ್ ಎಲ್ಲ ವೈಪ್ ಮಾಡೋ ಜನರಿದ್ದಾರೆ ಈ ಲೋಕದಲ್ಲಿ, ಗೊತ್ತಾ? ಎಷ್ಟೋ ಜನ ಇವತ್ತು ಬಿದೋಗ್ತಾ ಇರೋದು ಯಾವ ರೀತಿ? ಕಳ್ಳರು ಮನೆಗೆ ಬರ್ತಾಳೆ ಇವತ್ತು, ಅದು ಆ ಸ್ಟೈಲ್ ಹೋಗ್ಬಿಡ್ತು. ಮಧ್ಯರಾತ್ರಿ ಬಂದು ಬಾಗಿಲು ಹೊಡಿಯೋದು, ಬೀಗ ಹೊಡಿಯೋದು, ಆ ದಿನ ಎಲ್ಲ ಹೋಯ್ತು. ಕೂತಲ್ಲೇ ನಿಮ್ಮ ಅಕೌಂಟ್ನ ಕ್ಲೀನ್ ಮಾಡೋರಿದ್ದಾರೆ ಹ್ಯಾಕಿಂಗ್ ಮುಖಾಂತರ. ಏನ್ ಮಾಡ್ತೀರಾ ಹಂಗಾದ್ರೆ? ಹಣ ಎಲ್ಲ ಹೋಯ್ತು ಅಂದ್ರೆ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತೀರಾ? ಏನಾದ್ರು ಮಾಡ್ತೀರಾ? ನಮ್ಮ ನಂಬಿಕೆ ದೇವರಾದ್ರೆ ಹಣ ಹೋದ್ರು ಏನೋದ್ರು ದೇವ್ರಿದಾರೆ, ನೋಡ್ಕೊಳ್ತಾರೆ, ಧೈರ್ಯವಾಗಿ ನಾವಿರ್ಬೋದು. ದೇವರ ಮಕ್ಕಳಾದ ನಾವು, ನಮ್ಮ ನಂಬಿಕೆ ಹಣ ಅಲ್ಲ, ನಮ್ಮ ನಂಬಿಕೆ ಜನ ಅಲ್ಲ, ನಮ್ಮ ನಂಬಿಕೆ ಆಸ್ತಿ ಅಲ್ಲ, ನಮ್ಮ ನಂಬಿಕೆ ನಮ್ಮ ಒಂದು ಇರುವಂತ ಇದಲ್ಲ. ದೇವ್ರಿಗೆ ಸ್ತೋತ್ರ, ದೇವರೆಲ್ಲ ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ. ದೇವರು ಆಶೀರ್ವಿಸುವಂತ ದೇವರು, ಪ್ರಾರ್ಥನೆ ಕೇಳುವಂತ ದೇವರು, ತನ್ನ ಮಕ್ಕಳಿಗೆ ಸಮೃದ್ಧಿಯನ್ನು ನೀಡ್ಲಿ. ಬಟ್ ನಮ್ಮ ನಂಬಿಕೆ ಎಂದಿಗೂ ಕೂಡ ಅವುಗಳಾಗಿರ್ಬೋದು. ಮೂರನೇದು, ಈ ಒಂದು ಭೂಲೋಕದ ಸಂಪತ್ತು ಸ್ಟ್ರೆಸ್ಫುಲ್. ಹಣ ಮಾಡಕ್ಕೂ ಸ್ಟ್ರೆಸ್ಸು, ಕಾಪಾಡಕ್ಕೂ ಸ್ಟ್ರೆಸ್ಸು. ಯಾಕೆ ಬೇಕಾವೆಲ್ಲ? ಹಣದ ಬೇಕು ಯಾಕೆ ನಮಗೆ ಚಿಂತೆ? ದೇವ್ರ ಮೇಲೆ ನಂಬಿಕೆ ಹಾಕಿ ನಮ್ಮ ಗುರಿ ಹಣ ಮಾಡೋದಿರಬಾರ್ದು, ಆಸ್ತಿ ಮಾಡೋದಿರಬಾರ್ದು. ದೇವ್ರು ಕೊಡ್ತಾರೆ, ಇಟ್ಕೋಬಹುದು, ತೊಂದರೆ ಇಲ್ಲ, ದೇವ್ರಿಗೆ ಸ್ತೋತ್ರ. ಬಟ್ ನಮ್ಮ ಗುರಿ ಯಾರೇನಾಗಿರ್ಬೇಕು? ನಮ್ಮ ನಂಬಿಕೆ ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಈ ಭೂಲೋಕದಲ್ಲಿ ಸಂಪತ್ತನ್ನು ಮಾಡಬೇಡಿ. ಅದ್ರ ಅರ್ಥ ಏನಂದ್ರೆ, ನಾವೇನು ಹಣ ಮಾಡಬಾರ್ದು, ಆಸ್ತಿ ಮಾಡಬಾರ್ದು ಅಂತ ಅಲ್ಲ. ಇರೋ ಹಣನೆಲ್ಲ ಮಾರ್ಬಿಡಿ ಅಂತ ಯೇಸು ಹೇಳ್ತಾ ಇಲ್ಲ. ಒಂದೇ ಒಂದು ಸಾರಿ ಮಾತ್ರ ಯೇಸು ಒಬ್ರಿಗೆ ಹೇಳಿದ್ರು. ಒಬ್ಬ ಯುವಕ ಬಂದು ಯೇಸು ಕೇಳ್ತಾನೆ, ನಾನು ಹಿಂಬಾಲಿಸ್ತೀನಿ ಅಂತ. ಯೇಸು ಹೇಳಿದ್ರು, ನಿನಗಿರೋದೆಲ್ಲ ನಾನು ಮಾರ್ಬಿಟ್ಟು ನನ್ನ ಬಂದು ಹಿಂಬಾಲಿಸು ಅಂತ. ಶಾಕ್ ಆಗ್ಬಿಟ್ಟ ಅವನು. ನಾನೆಲ್ಲ ಹಿಂಗ್ ಮಾರೋದು? ತುಂಬಾ ದುಃಖದಿಂದ ವಾಪಸ್ ಹೋಗ್ತಾನ ಅವನು, ಯಾಕಂದ್ರೆ ಬಹಳ ಆಸ್ತಿ ಇತ್ತು ಆತನಿಗೆ. ಯೇಸು ಯಾಕೆ ಕೇಳಿದ್ರೆ ಸುಮ್ಮನೆ ಪರೀಕ್ಷೆ ಮಾಡ್ತಾ ಇದ್ರು, ಅವನ ಹೃದಯವನ್ನ ಬಿಚ್ಚು ತೋರ್ಸಕ ಮಾತಾಡಿದ್ರು ಅಷ್ಟೇ. ಬಟ್ ಯೇಸು ಸ್ವಾಮಿ ಅನೇಕ ಶ್ರೀಮಂತರು ಕೂಡ ಹಿಂಬಾಲಿಸ್ತಾ ಇದ್ರು, ಗೊತ್ತಾ? ಅರಿಮತ್ತೆನಾದ ಯೋಸೇಫನು, ನಿಕೋದೇಮನು, ಹಾಗೂ ಲೂಕನ ಬರೆದ 8ನೇ ಅಧ್ಯಾಯದಲ್ಲಿ ಮೊದಲನೇ ಕೆಲವು ವಚನ ನೋಡ್ತೇವೆ. ಅನೇಕ ಶ್ರೀಮಂತ ಸ್ತ್ರೀಯರು
ಯೇಸು ಸ್ವಾಮಿ ಸೇವೆಗೆ ಹಣವನ್ನು ಕೊಡ್ತಾ ಇದ್ರು. ಯೇಸು ಸ್ವಾಮಿ 3 ವರ್ಷ ಸೇವೆ ಮಾಡ್ಬೇಕಂದ್ರೆ ಏನು ಪ್ರತಿದಿನ ಆಕಾಶದಿಂದ ಉದುರು ಬರ್ತಾ ಇತ್ತ ಹಣ? ಜನರು ಕೊಡ್ತಾ ಇದ್ರು. ಆ ಜನರು ಕೊಟ್ಟಿದ್ದ ಹಣದಿಂದ ಸೇವೆ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಎರಡು ಫೈನಾನ್ಸ್ ಮಿನಿಸ್ಟರ್, ವೆರಿ ಗುಡ್ ಫೈನಾನ್ಸ್ ಮಿನಿಸ್ಟರ್. ಯೇಸು ಸ್ವಾಮಿಗೆ ಒಂದು ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಇದ್ರು, ಗೊತ್ತಾ? ಅವ್ರ ಹೆಸರೇನು ಗೊತ್ತಾ? ಯೂದ ಇಸ್ಕರಿಯಟ್. ಜೂಡಸ್ ಇಸ್ಕರಿಯಟ್ ವಾಸ್ ಇಸ್ ಫೈನಾನ್ಸ್ ಮಿನಿಸ್ಟರ್. ಎಲ್ಲ ಹಣದ ಟ್ರೆಷರಿ ಎಲ್ಲ ಯಾರ ಕೈಲಿತ್ತು ಗೊತ್ತಾ? ಆದ್ರೆ ಆಮೇಲೆ ಹೇಳ್ತೀನಿ, ಟೈಮ್ ಇದ್ರೆ ಅವ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ವ್ಯಕ್ತಿ ಅವರು, ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಓಕೆ, ಈ ಭೂಲೋಕದಲ್ಲಿ ಸಿರಿ ಸಂಪತ್ತನ್ನ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಮನಸ್ಸನ್ನ ಇಡಬೇಡಿ, ಯಾಕಂದ್ರೆ ಇಟ್ಸ್ ಟೆಂಪರರಿ. ಹಂಗಂದ್ಬಿಟ್ಟು ದೇವರು ಮಾಡ್ಬೇಡಿ ಅಂತ ಕೂಡ ಹೇಳಲಿಲ್ಲ. ಎರಡನೇದು, ನಾವು ಹಣವನ್ನ ಹೂಡಿಕೋದು ತಪ್ಪು ಅಂತ ಕೂಡ ಹೇಳ್ತಾ ಇಲ್ಲ. ಮನೆ ತಗೋಬಾರ್ದು, ಲ್ಯಾಂಡ್ ತಗೋಬಾರ್ದು, ಚಿನ್ನ ತಗೋಬಾರ್ದು ಅಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಅವೆಲ್ಲ ಕೂಡ ಕೊಡ್ತಾರೆ. ಪ್ರಾರ್ಥನೆ ಮಾಡುವಾಗ ನಮ್ಮ ಅಗತ್ಯಗಳಿಗೆ ತಕ್ಕ ಹಾಗೆ ಯೇಸು ಸ್ವಾಮಿ ಅವುಗಳನ್ನೆಲ್ಲ ಕೂಡ ಕೊಡುವಂತ ದೇವರಾಗಿದ್ದಾರೆ. ಮೂರನೇದು, ಹಣವನ್ನ ಸೇರಿಸಿಟ್ಕೋಬಾರ್ದು ಅಂತ ಕೂಡ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ದೇವ್ರ ವಾಕ್ಯ ಹೇಳುತ್ತೆ, ನೀವು ಗೋ ಟು ದ ಆ್ಯಂಡ್ಸ್, ಇರುವೆಗಳ ಬಳಿಯಲ್ಲಿ ಹೋಗಿ ಕಲ್ತ್ಕೊಳ್ಳಿ. ಅವ್ರು ಯಾವ ರೀತಿಯಾಗಿ ಬರುವಂತ ಬರಗಾಲಕ್ಕೆ, ಬೇಸಿಗೆ ಕಾಲದಲ್ಲೇ ಅವ್ರು ಯಾವ ರೀತಿಯಾಗಿ ಸೇರಿಸಿಡ್ತಾರೆ. ಹೋಗಿ ಆ ಇರುವೆಗಳ ಹತ್ರ, ನಿಮ್ಗೆ ಬುದ್ಧಿ ಇಲ್ಲ, ಹೋಗಿ ಆ ಇರುವೆ, ಕೆಲವರಿಗೆ ಜೋಬಲ್ಲಿ 10 ರೂಪಾಯಿ ಇದ್ರೆ 100 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಬಟ್ ಇರುವೆ ಹತ್ರ ಹೋಗಿ ನೀವು ಕಲ್ತ್ಕೊಳ್ರಿ ಅಂತ ದೇವರ ವಾಕ್ಯ ಕೊಡುತ್ತೆ. ಸೊ ಸೇರಿಸಿಟ್ಕೊಳ್ಳೋದು ಕೂಡ ಯೇಸು ಇಸ್ ನಾಟ್ ಅಗೇನ್ಸ್ಟ್ ದ್ಯಾಟ್. ಜೀವನದಲ್ಲಿ ಒಳ್ಳೆ ವಿಷಯಗಳ ಮೇಲೆ ನಾವು ಖುಷಿ ಪಡಬಾರ್ದು ಅಂತ ಕೂಡ ಯೇಸು ಹೇಳ್ತಾ ಇಲ್ಲ. ಒಳ್ಳೆ ಬಟ್ಟೆ ತಗೋಬಾರ್ದು, ಅಥವಾ ಯಾವುದೋ ಹಾಲಿಡೇಗೆ ಹೋಗ್ಬಾರ್ದು, ಸಾಲ ಮಾಡ್ಬಿಟ್ಟು ಹಾಲಿಡೇಗೆ ಹೋಗ್ಬೇಡಿ. ಆ ದಿನಗಳಲ್ಲಿ ಜನರು ಯಾಕೆ ಸಾಲ ಮಾಡ್ತಾರೆ ಅಂದ್ರೆ ಮನೆ ಕಟ್ಟೋದಕ್ಕೋ ಇಲ್ಲ ಆರೋಗ್ಯದ ವಿಷಯದಲ್ಲೋ ಸಾಲ ಮಾಡ್ತಾರೆ ಆ ದಿನಗಳಲ್ಲಿ. ಇವತ್ತು ಜನರು ಯಾಕೆ ಗೊತ್ತಾ ಪರ್ಸನಲ್ ಲೋನ್ಸ್ ತಗೊಳ್ತಾ ಇದಾರೆ? ವಿಯಟ್ನಾಂ ಹೋಗೋದಕ್ಕೆ, ಥೈಲ್ಯಾಂಡ್ಗೆ ಹೋಗೋದಕ್ಕೆ, ಆಸ್ಟ್ರೇಲಿಯಾ ಹೋಗೋದಕ್ಕೆ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊಬೈಲ್ ಫೋನ್ಗಳು ತಗೊಳಕ್ಕೆ ಸಾಲ ಬೇಕಾ? ಅದಕ್ಕೆಲ್ಲ EMIs ಬೇಕಾ? ಅದು ದೇವರ ಆಶೀರ್ವಾದ ಅಂತ ಹೇಳಕ್ ಸಾಧ್ಯನಾ? ಸೊ ದೇವರ ಹಣ ಕೊಟ್ಟಾಗ ನಾವು ಜೀವನನ ಆನಂದಿಸ್ಬಾರ್ದು. ಯೇಸುಸ್ವಾಮಿ ಹೇಳ್ತಾರೆ. ಯೇಸುಸ್ವಾಮಿ ಕೂಡ ಒಳ್ಳೊಳ್ಳೆ ಸ್ಥಳಗಳು ಶ್ರೀಮಂತರ ಜೊತೆ ನಡೀತಾ ಇದ್ರು, ಒಳ್ಳೆ ಪಾರ್ಟಿಗಳಿಗೆ ಹೋಗ್ತಾ ಇದ್ರು, ಮದುವೆಗಳಿಗೆ ಹೋಗ್ತಾ ಇದ್ರು. ಖಾನಾವೂರಲ್ಲೂ ಮದುವೆ ಬಗ್ಗೆ ನಾನು ನೋಡಿದ್ವಿ. ಯೇಸುಸ್ವಾಮಿ ಅವೆಲ್ಲ ಹೋಗ್ತಾ ಇದ್ರು. ಜೀವನ ಆನಂದಿಸ್ಬೇಕಂತ ಯೇಸುಸ್ವಾಮಿ ಹೇಳ್ತಾ ಇಲ್ಲ. ಬಟ್ ದ ಪಾಯಿಂಟ್ ಇಸ್, ವೇರ್ ಈಸ್ ಯೋರ್ ಹಾರ್ಟ್? ನಿಮ್ಮ ಹೃದಯ ಎಲ್ಲಿದೆ? ನಿಮ್ಮ ಮನಸ್ಸಲ್ಲಿದೆ? ನಿಮ್ಮ ಗುರಿ ಏನು? ನಿಮ್ಮ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಜೀವಿತದ ಅಲ್ಟಿಮೇಟ್ ಸೆಕ್ಯೂರಿಟಿ ದೇವರಾಗಿರ್ಬೇಕು. ಈ ಭೂಲೋಕದಲ್ಲಿ ಯಾವ ರೀತಿ ಸಂಪತ್ತು ಮಾಡ್ಕೊಳ್ಳೋದು ಪಾಸ್ಟ್ರೆ ಅಂದ್ರೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಯಾವ ರೀತಿ ಎಲ್ಲ ಸಂಪತ್ತು ಮಾಡ್ಕೋಬೇಕು ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಭೂಲೋಕದ ಸಂಪತ್ತು ಇಡಬೇಡಿ, ಬಟ್ ಎಲ್ಲಿ ಸಂಪತ್ತನ್ನು ಮಾಡಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದಾರೆ? ಪರಲೋಕದಲ್ಲಿ. ಈ ಪರಲೋಕದಲ್ಲಿ ಸಂಪತ್ತು ಹೆಂಗಪ್ಪ ಮಾಡೋದು? ಈಗಿನ ದಿನಗಳಲ್ಲಿ ಚಂದ್ರಲೋಕದಲ್ಲಿ ಸಂಪತ್ತುಗಳನ್ನ, ಸೈಟ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಮಾರ್ಸ್ಗಳಲ್ಲಿ ಹುಡುಕ್ತಾ ಇದ್ದಾರೆ ಸೈಟ್ಗಳನ್ನ ತಗೊಳ್ಳೋಕೆ. ಅದ್ರ ರೇಟ್ ಎಷ್ಟಂತ ಗೊತ್ತಿಲ್ಲ. ಬಟ್ ಈ ಪರಲೋಕದಲ್ಲಿ ಸಂಪತ್ತನ್ನ ಹೆಂಗ್ ಮಾಡೋದು? ಹೆಂಗೆ ಕೊಂಡ್ಕೊಳ್ಳೋದು ಅದನ್ನ? ಪರಲೋಕದ ಸಂಪತ್ತು ಮಾಡ್ಕೊಳ್ಳೋದಂದ್ರೆ, ಯಾವಾಗ ನಾವು ದೇವರ ರಾಜ್ಯಕ್ಕೆ ನಾವು ಕೊಡುತ್ತೇವೋ, ದೇವರ ಸೇವೆಗೆ ನಾವು ಕೊಡುತ್ತೇವೋ. ಹಳೆ ಒಡಂಬಡಿಕೆಯಲ್ಲಿ ದೇವರು ಜನರಿಗೆ 3 ಸ್ಥಳಗಳಿಗೆ ಹಣವನ್ನು ನೀಡಬೇಕಂತ ಹೇಳಿದ್ರು. 3 ರೀತಿಯಾದ ದಶಮಾಂಶ ಇರ್ತಾ ಇತ್ತು. ಒಂದು ದಶಮಾಂಶ ದೇವಾಲಯದ ಕಾರ್ಯಗಳನ್ನ ನಿರ್ವಹಿಸೋದಕ್ಕೋಸ್ಕರ, 2ನೇ ದಶಮಾಂಶ ಲೇವಿಯರು ಸೇವೆ ಮಾಡ್ತಿದ್ದ ಸೇವಕರಿಗೋಸ್ಕರ ಕೊಡಬೇಕಂತ ಇತ್ತು. 3ನೇ ದಶಮಾಂಶ 3 ವರ್ಷದಲ್ಲಿ ಒಂದು ಸಾರಿ ಬರುವಂತ ದಶಮಾಂಶನ ಬಡವರಿಗೆ, ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ ಕೊಡ್ಬೇಕಂತ ಇತ್ತು. ಸೊ ಅದರಿಂದ ನಾವು ಎಲ್ಲೆಲ್ಲಿ ಕೊಡ್ಬೇಕು? ನಾವು ಕ್ಲಿಯರ್ ಆಗಿ ದೇವರಲ್ಲಿ ಹೇಳಿದ್ದಾರೆ. ಒಂದು ದೇವರ ಸಭೆಗೆ ಮಿನಿಮಮ್ ದಶಮಾಂಶ ಕೊಡುವರಾಗಿರ್ಬೇಕು. ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ದಶಮಾಂಶ ಬಗ್ಗೆ ಮಾತನಾಡಿದ್ದಾರೆ, ಕೊಡ್ಬೇಕೆಂಬುದಾಗಿ. 2ನೇದು ದೇವರ ಸೇವಕರಿಗೆ, 3ನೇದು ಬಡವರಿಗೆ, ಅನಾಥರಿಗೆ, ಅಗತ್ಯದಲ್ಲಿರುವುದರಿಗೆ. ಯಾವಾಗ ನೀವು ಕೊಡುವುದಕ್ಕೆ ಪ್ರಾರಂಭಿಸ್ತೀರೋ, ನಿಮ್ಮ ಹಣ ನಿಮ್ಮ ಮೇಲೆ ಕಂಟ್ರೋಲ್ ಮಾಡೋದನ್ನ ನೀವು ಬ್ರೇಕ್ ಮಾಡ್ತೀರ. ಯಾರು ಜನರಸ್ ಆಗಿರ್ತಾರೋ, ಕೊಡುವುದರಲ್ಲಿ ಉದಾರವಾಗಿರ್ತಾರೋ, ಅವರ ಮೇಲೆ ಹಣ ರೂಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಮನಿ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಎ ಟೆರಿಬಲ್ ಮಾಸ್ಟರ್. ಹಣ ನಮ್ಮ ಸೇವಕನಾಗಿರ್ಬೇಕು ಹೊರತು ನಾವು ಹಣದ ಸೇವಕರು ಎಂದಿಗೂ ಕೂಡ ಆಗಿರಬಾರ್ದು. 1800s ಅಲ್ಲಿ ಇಂಗ್ಲೆಂಡ್ ಒಬ್ಬ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಇದ್ರು. ಅವ್ರ ಹೆಸರು C.T. ಸ್ಟಡ್ ಅಂತ. ಆ ದಿನಗಳಲ್ಲಿ ಬಹಳ ಯಂಗ್ ಅಂಡ್ ಡೈನಾಮಿಕ್ ಫೇಮಸ್ ಕ್ರಿಕೆಟರ್ ಅವರು. C.T. ಸ್ಟಡ್ ಅಂತ ಬಹಳ ಶ್ರೀಮಂತ ಕುಟುಂಬದಿಂದ ಬಂದಂತ ವ್ಯಕ್ತಿ ಆತನು.
ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಟ್ ಆದಂಥ ವ್ಯಕ್ತಿ, ಬಹಳ ಫೇಮಸ್. ಆತನ ರಕ್ಷಣೆ ಹೊಂದಿ ಒಂದಿನ ಈ ವಾಕ್ಯ ಓದ್ತಾ ಇದ್ದ, ಈ ಭೂಲೋಕದಲ್ಲಿ ಆಸ್ತಿ ಸಂಪತ್ತು ಮಾಡಿಟ್ಕೋಬೇಡಿ, ಪರಲೋಕದಲ್ಲಿ ನೀವು ಆಸ್ತಿ ಸಂಪತ್ತು ಮಾಡಿಟ್ಕೊಳ್ಳಿ ಅಂತ. ಆ ದಿನಗಳಲ್ಲಿ ತನ್ನ ತಂದೆ ತೀರ್ಕೊಂಡ್ರು. ತಂದೆ ವಾಸ್ ಮಿಲಿಯನಿಯರ್, ಅವ್ರ ತಂದೆ ಶ್ರೀಮಂತ ವ್ಯಕ್ತಿ, ಆಸ್ತಿ ಎಲ್ಲ ಈ ಮಗನ ಮೇಲೆ ಬರುತ್ತೆ. ಬಟ್ ಈ ವಾಕ್ಯ ಆತನಿಗೆ ನೇರವಾಗಿ ಮಾತನಾಡೋದ್ರಿಂದ, ಕೇವಲ ವಯಸ್ಸು 25 ವರ್ಷ ಆತನೊಂದು. ಈ ವಾಸ್ ಅಟ್ ದ ಪೀಕ್ ಆಫ್ ಹಿಸ್ ಕೆರಿಯರ್, ಫೇಮಸ್ ಕ್ರಿಕೆಟರ್ ಆ ದಿನಗಳಲ್ಲಿ. ಆತನಿಗೆ ಯಾವಾಗ ಈ ವಾಕ್ಯ ಆತನ ನೇರವಾಗಿ ಮಾತನಾಡ್ತೋ, ಕ್ರಿಕೆಟ್ಗೆ ರೆಸಿಗ್ನೇಷನ್ ಕೊಡ್ತಾನೆ, ಹಣವನ್ನೆಲ್ಲ ಸೇವೆಗೆ ಅಂತ ಬಡವರಿಗೆ ಅಂತ ಕೊಡ್ತಾನೆ, ಚೈನಾಗೆ ಮಿಷನರಿಗೆ ಹೋಗ್ತಾನೆ, ಇಂಡಿಯಾಗೆ ಮಿಷನರಿ ಆಗಿ ಬರ್ತಾನೆ, ಆಫ್ರಿಕಾಗೆ ಮಿಷನರಿ ಹೋಗಿ ಅಲ್ಲಿ ಸಾಯ್ತಾನೆ. ಫೇಮಸ್ ಕ್ರಿಕೆಟ್ ಪ್ಲೇಯರ್ CT ಸ್ಟಡ್. ಆತನ ಆಸ್ತಿ ಕಳ್ಕೊಂಡ, ಸಂಪತ್ತು ಕಳ್ಕೊಂಡ, ಹಣ ಕಳ್ಕೊಂಡ? ಇಲ್ಲ, ಈ ಜಸ್ಟ್ ಟ್ರಾನ್ಸ್ಫರ್ಡ್ ಇಟ್ ಟು ಅನದರ್ ವರ್ಲ್ಡ್. ಇಲ್ಲಿ ಯಾವ್ದು ನುಸಿ ಹಿಡಿಯೋದಿಲ್ವೋ, ಯಾವ್ದು ಕಳ್ಳರು ಅದಕ್ಕೆ ಕದಿಯಕ್ಕಾಗೋದಿಲ್ವೋ ಆ ಲೋಕಕ್ಕೆ, ಪರಲೋಕಕ್ಕೆ ಅಂತ ಹೋದಾಗ there is so much of wealth. ಪರಲೋಕದಲ್ಲಿ ಆಸ್ತಿ ಮಾಡಿ, ಈ ಲೋಕದಲ್ಲಿ ಆಸ್ತಿ ದೇವ್ರು ಕೊಡ್ಲಿ, ಬಟ್ ಕೆಲವರು ಈ ಲೋಕದ ಮೇಲೆ ಇಟ್ಕೊಳ್ಳೋದಲ್ಲ, ಪರಲೋಕದಲ್ಲಿ ನಿಮ್ಮ ಆಸ್ತಿಯನ್ನ ಮಾಡೋದ್ರಲ್ಲಿ ನಿಮ್ಮ ಮನಸ್ಸನ್ನ ಇಡಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯ. ಒಂದ್ ವೇಳೆ ನಿಮ್ಮ ಹತ್ರ ಬಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಂತ ಕೇಳಿದ್ರೆ, ಇರುತ್ತೆ ಅಷ್ಟೋ ಇಷ್ಟೋ ಇದೆ. ಇಲ್ಲಿ ಆಸ್ತಿ ಏನಿದ್ದೀರಾ ಅಂದೆ, ಅದು ಅಷ್ಟೋ ಇಷ್ಟೋ ಇದೆ, ತಂದೆ ತಾಯಿ ಮಾಡಿಟ್ಟಿದ್ದಾರೆ, ಎಲ್ಲ ಇದೆ. ಬಟ್ ಇಫ್ ಐ ಆಸ್ಕ್ ಯು, ನಾನು ನಿಮ್ಮನ್ನು ಕೇಳೋದಾದ್ರೆ, ಪರಲೋಕದಲ್ಲಿ ಎಷ್ಟು ಆಸ್ತಿ ಮಾಡಿಟ್ಟಿದ್ದೀರಪ್ಪ, ಪರಲೋಕದ ಬ್ಯಾಂಕಲ್ಲಿ ನಿಮ್ಮ ಬ್ಯಾಲೆನ್ಸ್ ಎಷ್ಟಪ್ಪ ಅಂದ್ರೆ ಎಷ್ಟಂತ ನೀವು ಹೇಳಕ್ ಸಾಧ್ಯ? ನಂಗೆ ಗೊತ್ತು, ದರ್ ಸಮ್ ವೆರಿ ಜನರಸ್ ಪೀಪಲ್ ಹಿಯರ್. ದೇವ್ರ ಸ್ತೋತ್ರ. ನಾನು ಮಾರ್ಚ್ 15ನೇ ತಾರೀಕು ಅನೌನ್ಸ್ ಮಾಡಿದ್ದೆ ತಡ ಈ ಚರ್ಚ್ ಆನಿವರ್ಸರಿ ಬಗ್ಗೆ. ಒಬ್ರು ಬ್ರದರ್ ಆಲ್ರೆಡಿ ಬಂದಾಗ ಕೇಳ್ತಾರೆ, ಪಾಸ್ಟರ್ ಆ ದಿನದ ಹಣದ ಎಲ್ಲ ಖರ್ಚು ನಂದು ಅಂತ. ನಾನು ಕೇಳಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಐ ಪ್ರೈಸ್ ಗಾಡ್ ಫಾರ್ ಸಚ್ ಜನರಸ್ ಪೀಪಲ್ ಇನ್ ದಿಸ್ ಚರ್ಚ್. ಆ ರೀತಿ ಉದಾರವಾಗಿ ಅವರೆಲ್ಲಿ ಆಸ್ತಿ ಎಲ್ಲಿ ಮಾಡ್ತಾ ಇದಾರೆ, ಅವರು ವೆರಿ ಕ್ಲೆವರ್, ಅವ್ರು ತುಂಬಾ ನಿಮ್ಗಿಂತ ಜಾಣ್ರು ಅವರು. ಅವ್ರು ಕೊಡ್ತಾ ಇರೋರು ನಿಮ್ಮೆಲ್ಲರಿಗಿಂತ ಜಾಣ್ರು ಅವರು. ಎಲ್ಲ ಅವ್ರ ಆಸ್ತಿ ಎಲ್ಲಿ ಮಾಡ್ತಾ ಇದ್ದಾರೆ? ಪರಲೋಕದಲ್ಲಿ ಮಾಡ್ತಾ ಇದ್ದಾರೆ. ಆಲ್ರೈಟ್, ದೇವ್ರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿ, ಈ ಭೂಲೋಕದಲ್ಲಿ ಸಿರಿ ಸಂಪತ್ತನ್ನೆಲ್ಲವನ್ನು ಕೂಡ ಕೊಡ್ಲಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆನಂದಿಸಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ವಿ ಪೊಸೆಸಿಂಗ್ ಪೊಸೆಷನ್ಸ್ ಆಸ್ ಲಾಂಗ್ ಆಸ್ ಪೊಸೆಷನ್ಸ್ ಡು ನಾಟ್ ಪೊಸೆಸ್ ಅಸ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ವಿ ಓನಿಂಗ್ ಅಪ್ ದ ವೆಲ್ತ್ ಆಸ್ ಲಾಂಗ್ ಆಸ್ ವೆಲ್ತ್ ಡಸ್ ನಾಟ್ ಓನ್ ಅಸ್. ಅರ್ಥ ಆಯ್ತಾ? ಟ್ರಾನ್ಸ್ಲೇಟ್ ಮಾಡ್ಬೇಕಾ? ನಾವು ಎಲ್ಲಿವರೆಗೆ ಹಣಕಾಸು ಮಾಡ್ಕೊಳ್ತೀವೋ ತೊಂದರೆ ಇಲ್ಲ, ಬಟ್ ಅದನ್ನ ನಮ್ಮನ್ನ ಇಟ್ಕೋಬಾರ್ದು, ನಾವು ಅದರ ಸೇವಕರಾಗಬಾರ್ದು. ದಟ್ ಇಸ್ ಅ ಪಾಯಿಂಟ್. ಹಣಕಾಸಿನ ಮೇಲೆ ಈ ರೀತಿಯಾದ ನಾವು ನೋಟವನ್ನು ಇಟ್ಕೊಂಡ್ರೆ ನಾವು ಹಣಕ್ಕೋಸ್ಕರ ಚಿಂತೆ ಪಡಲ್ಲ, ತವಕ ಪಡಲ್ಲ, ಯೋಚನೆ ಮಾಡಲ್ಲ, ಭಯ ಪಡಲ್ಲ. ವಿ ವಿಲ್ ಬಿ ಫ್ರೀ. ನಮ್ಮ ಭದ್ರತೆ ಯಾರು? ದೇವರು. ವೇರ್ ಯುವರ್ ಹಾರ್ಟ್ ಈಸ್ ದೇರ್ ಯುವರ್ ಟ್ರೆಷರ್ ಈಸ್. ನಿಮ್ಮ ಆಸ್ತಿ ಎಲ್ಲಿರುತ್ತೋ ನಿಮ್ಮ ಹೃದಯ ಕೂಡ ಅಲ್ಲೇ ಇರುತ್ತೆ. ಸೊ ನಿಮ್ಮ ಆಸ್ತಿ ಯಾರು? ನಿಮ್ಮ ಆಸ್ತಿ ಜನರಾಗಿದ್ರೆ ನಿಮ್ಮ ಹೃದಯ ಅಲ್ಲ ಇರುತ್ತೆ. ಒಬ್ಬ ಬಾಯ್ ಫ್ರೆಂಡ್ಗೆ ತನ್ನ ಆಸ್ತಿ ಗರ್ಲ್ ಫ್ರೆಂಡ್ ಆಗಿದ್ರೆ ನಿಂತಾಗ್ಲೂ ಕೂತಾಗ್ಲೂ ಮನಸ್ಸಲ್ಲೆಲ್ಲ ಯಾರಿರ್ತಾನ ಆತ ಮನಸ್ಸಲ್ಲಿ? ಕನಸಲು ನೀನೆ. ನಾನು ಗೊತ್ತು. ಓಕೆ, ಅದೇ ನಮ್ಮ ಆಸ್ತಿ ಅಂತಸ್ತೆಲ್ಲ ನಾವು ಬ್ಯಾಂಕ್ ಅಲ್ಲಿ ಇದ್ರೆ ಒಂದು 10 ಸತಿ ಬ್ಯಾಲೆನ್ಸ್ ನೋಡ್ತಾ ಇರ್ತೇವೆ. ಸ್ಟಾಕ್ಸ್ ಅಲ್ಲಿ ಇದ್ರೆ ಪ್ರತಿದಿನ ನೋಡ್ತಾ ಇರ್ತೇವೆ, ಎಲ್ಲಿ ನಮ್ಮ ಸ್ಟಾಕ್ಸ್ ಬೀಳ್ತಾ ಇದೆಯಾ, ಹತ್ತುತ್ತಾ ಇದೆಯಾ, ಎಷ್ಟು ಜನ ಸ್ಟಾಕ್ಸ್ ಇದಾರೆ ಗೊತ್ತಿಲ್ಲ. ನಿಮ್ಮ ಆಸ್ತಿ ಎಲ್ಲಿರುತ್ತೋ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಸಮಯ, ನಿಮ್ಮ ಕಷ್ಟ, ನಿಮ್ಮ ಎಲ್ಲ ಕೂಡ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ನಿಮ್ಮ ಆಸ್ತಿ ದೇವರಾಗಿದ್ದಾಗ ನಿಮ್ಮ ಹೃದಯ ಎಲ್ಲಿರುತ್ತೆ? ದೇವರ ಮೇಲಿರುತ್ತೆ. ನಿಮ್ಮ ಆಸ್ತಿ ಒಂದ್ ಕಡೆ ಇದ್ದು ದೇವರ ಮೇಲೆ ಮನ್ಸಿಡ್ತೀನಿ ಅಂದ್ರೆ ಆಗಲ್ಲ. ಯೂದಾಸ್ಕರಿಯೋತ ಅದೇ ಮಾಡಿದ್ದು. ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ದ, ಯೇಸು ಸ್ವಾಮಿಯನ್ನ ಆರಿಸ್ಕೊಂಡ್ರು. ಒಂದ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆಲ್ಲ ಮಾತಾಡ್ತಾ ಇದೀನಿ ನೋಡಿ. ತುಂಬಾ ಇಂಪಾರ್ಟೆಂಟ್ ಫಿಗರ್ ಯೇಸು ಸ್ವಾಮಿ. 12 ಜನದ ಶಿಷ್ಯರಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಪವರ್ಫುಲ್ ಮಿನಿಸ್ಟ್ರಿ ಯೇಸು ಸ್ವಾಮಿ ಅವರು ಕೊಟ್ಟಿದ್ರು. ಏನದು? ಫೈನಾನ್ಸ್ ಮಿನಿಸ್ಟ್ರಿ. ಯೇಸು ಸ್ವಾಮಿ ಸ್ವಂತ ಆತನ 12 ಶಿಷ್ಯರಲ್ಲಿ ಒಬ್ಬನ ಆರಿಸ್ಕೊಂಡಿದ್ರು ಆತನ ಹಿಂಬಾಲಿಸೋದಕ್ಕೋಸ್ಕರ. ಒಂದ್ ಕಡೆ ಪ್ರತಿದಿನ ಯೇಸು ಸ್ವಾಮಿ ಎಲ್ಲ ಮಾತುಗಳನ್ನ ನೇರವಾಗಿ ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಒಟ್ಟಿಗೆ ನಡೀತಾ ಇದ್ದಾನೆ, ಜೊತೆಗೆ ಮಲಗ್ತಾ ಇದ್ದಾನೆ. ಯೇಸು ಸ್ವಾಮಿ ಅದ್ಭುತಗಳನ್ನ ನೇರವಾಗಿ ಕಾಣ್ತಾ ಇದ್ದಾನೆ. ಆದ್ರೂ ಕೂಡ ತನ್ನ ಹೃದಯ ಎಲ್ಲಿತ್ತು? ಸಂಪೂರ್ಣವಾಗಿ ಯೇಸು ಸ್ವಾಮಿ ಮೇಲೆ ಇರಲಿಲ್ಲ, ಹಣದ ಮೇಲೆ ಇತ್ತು. ಕೊನೆಗೇನಾಯ್ತು?
ಯೇಸುವನ್ನ ಮಾರ್ತಾನೆ 30 ನಾಣ್ಯಗಳಿಗೋಸ್ಕರ. ತರುವಾಯ ಪಶ್ಚಾತ್ತಾಪ ಪಡ್ತಾನೆ, ಹೋಗಿ ನೇಣು ಹಾಕೊಳ್ತಾನೆ, ಸಾಯ್ತಾನೆ. ಯಾಕಂದ್ರೆ ಅವನ ಆಸ್ತಿ ಯಾರಾಗಿತ್ತು? ಹಣ ಆಗಿತ್ತು. ಇವತ್ತು ಅನೇಕ ವಿಶ್ವಾಸಿಗಳು, ಚರ್ಚ್ ಬಿಲೀವರ್ಸ್ ಎಲ್ಲ ಕೂಡ ಯೂದ ಇಸ್ಕರಿಯೋತನ ಹಾಗೆ ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಸೇವೆಯಲ್ಲಿ ಇರ್ತಾರೆ, ಬಟ್ ಅವ್ರ ಮನಸ್ಸು, ಅವ್ರ ಹೃದಯ ಏನಾಗಿದೆ? ಹಣ, ಆಸ್ತಿ ಆಗಿರೋದ್ರಿಂದ ಅವರು ಕೂಡ ದೇವರ ಕರಿವಿಕೆಯನ್ನ, ದೇವರ ಆಶೀರ್ವಾದಗಳನ್ನ ಅವ್ರು ಕಳ್ಕೊಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಉತ್ತೇಜಿಸುವ ಮಾತೇನೆಂದ್ರೆ, ಈ ಲೋಕದಲ್ಲಿ ಆಸ್ತಿ ಅಂತಸ್ತು ಇರಲಿ, ಯೇಸುಸ್ವಾಮಿ ಅದು ವಿರುದ್ಧವಾಗೇನಲ್ಲ. ಹೆಚ್ಚಾಗಿ ನಿಮ್ಮೆಲ್ಲ ಕೂಡ ಆಶೀರ್ವಾದ ಮಾಡಲಿ. ನಾನು ತುಂಬಾ ಸಂತೋಷ, ನೀವು ಮನೆ ತಗೊಂಡು ಪಾಸ್ಟ್ರೆ ಹೊಸ ಮನೆಗೋಸ್ಕರ ಪ್ರಾರ್ಥನೆ ಮಾಡಕ್ ಬನ್ನಿ, ಪಾಸ್ಟ್ರೆ ಹೊಸ ಕಾರ್ ತಗೊಂಡೆ ಪ್ರಾರ್ಥನೆ ಮಾಡಕ್ ಬನ್ನಿ ಅಂತ ನಿಮ್ಮೆಲ್ಲರೂ, ನಿಮ್ಗಿಂತ ನಂಗೆ ಹೆಚ್ಚು ಸಂತೋಷ. ದೇವ್ರ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಬಟ್ ಪರಲೋಕದಲ್ಲಿ ಕೂಡ ನಾವು ಆಸ್ತಿ ಅಂತಸ್ತು ಮಾಡೋದ್ರಲ್ಲಿ ನಾವು ಮುಂದಾಗಬೇಕು. ಟುಡೇ, ಇವತ್ತಿನ ತೀರ್ಮಾನ ಮಾಡಿ, ಐ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮನಿ ಇನ್ ದ ಹೆವೆನ್ಲಿ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ಇವತ್ತಿನಿಂದ ನಾನು ಹಣ ಹಾಕಕ್ಕೆ ಪ್ರಾರಂಭಿಸಿ ಅಂತ ಡಿಸೈಡ್ ಮಾಡಿ. ಹಾಲೆಲೂಯ. ಸಭೆಗೆ ಕೊಡಿ, ದೇವರ ಸೇವಕರಿಗೆ ಕೊಡಿ, ಬಡವರಿಗೆ, ಅನಾಥರಿಗೆ, ಅಗತ್ಯ ಇರೋದರಿಗೆ ಕೊಡಿ. ಕಷ್ಟದಲ್ಲಿ ನೋಡ್ತೀರಾ, ಕೊಡಿ. ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬೇಡಿ ನಿಮಗೋಸ್ಕರ. ನಿಮ್ಮ ಜೋಬಲ್ಲಿ ದುಡ್ಡು ಇಟ್ಕೊಂಡು ಒಬ್ಬ ಕಷ್ಟದಲ್ಲಿ ಬಂದಾಗ ಪ್ರಾರ್ಥನೆ ಮಾಡ್ತೀನಿ ಬ್ರದರ್ ಅಂತ ಹೇಳ್ಬೇಡಿ. ನಿಮ್ಮ ಕೈಲಿ ಆಗೋದನ್ನ ನೀವು ಮಾಡಿ, ನಿಮ್ಮ ಕೈಲಿ ಆಗದಿರೋದನ್ನ ದೇವ್ರು ಮಾಡ್ತಾರೆ. ನೀವು ಕೊಟ್ಟಾಗ ದೇವ್ರು ಹೆಚ್ಚಾಗಿ ನಿಮಗೆ ಕೊಡುವಂತ ದೇವರಾಗಿದ್ದಾರೆ. ಹಾಲೆಲೂಯ. 22ನೇ ವಾಕ್ಯ, 2 ರೀತಿಯಾದ ಸಂಪತ್ತು ಬಗ್ಗೆ ನಾನು ಹೇಳಿದೆ. ಐ ವಾಂಟ್ ಟಾಕ್ ಯು ಅಬೌಟ್ 2 kinds of eyes. 2 ರೀತಿಯಾದ ದರ್ಶನ. ಮತ್ತೆ 6:22-23 ನೋಡ್ತೇವೆ. ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವುದರಿಂದ ನಿನ್ನ ಕಣ್ಣು ಚೆನ್ನಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಿಮ್ಮೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟು ಮಹತ್ಕರವಾಗಿರಬೇಕು. ಇಲ್ಲಿ 2 ರೀತಿಯಾದ ಕಣ್ಣು ನೋಡ್ತಾ ಇದ್ದೇವೆ. ಒಂದು ಒಳ್ಳೆ ಕಣ್ಣು, ಇನ್ನೊಂದು ಕೆಟ್ಟ ಕಣ್ಣು. ಹೆಲ್ತಿ ಐ, ಅನ್ಹೆಲ್ತಿ ಐ. ಈ ಕಣ್ಣು ಬಗ್ಗೆ ಯೇಸು ಯಾಕೆ ಮಾತಾಡ್ತಾರೆ? ಅನದರ್ ಟಾಪಿಕ್ ಮಾತಾಡ್ಬೇಕಂದ್ರೆ ಕಣ್ಣು, ವಾಟ್ ಯು ಮೀನ್ ಬೈ ದಿಸ್ ಐ? ಯಹೂದ್ಯರ ಒಂದು ಥಾಟ್ ಪ್ಯಾಟರ್ನ್ ಅಲ್ಲಿ ಕಣ್ಣಂದ್ರೆ ಇಟ್ಸ್ ಫೋಕಸ್, ಪರ್ಸ್ಪೆಕ್ಟಿವ್, ಡಿಸೈರ್. ಅಂದ್ರೆ ಒಳ್ಳೆಯ ನೋಟ, ಒಳ್ಳೆಯ ಉದ್ದೇಶ, ಒಳ್ಳೆಯ ದೃಷ್ಟಿಕೋನ ಇಟ್ಕೊಳ್ಳುವಂಥದ್ದು. ಅಂದ್ರೆ ಗ್ರೀಕ್ ಅಲ್ಲಿ ನಿಮ್ಮ ಐ ಇಸ್ ಹೆಲ್ತಿ, ನಿಮ್ಮ ಕಣ್ಣು ಚೆನ್ನಾಗಿದ್ದರೆ ಅನ್ನೋದಕ್ಕೆ ವರ್ಡ್ ಯೂಸ್ ಮಾಡೋದು ಹ್ಯಾಪ್ಲೋಸ್ ಅಂತ. ಅದರ ಅರ್ಥ ಸಿಂಗಲ್, ಅನ್ಡಿವೈಡೆಡ್, ಜನರಸ್. ಅಂದ್ರೆ ನಿಮ್ಮ ಕಣ್ಣುಗಳ ಒಳ್ಳೆ ನೋಟ, ಶುಭವಾದ ನೋಟ, ಉದಾರವಾಗಿರುವಂತ ನೋಟ, ಸಹಾಯ ಮಾಡುವಂತ ಭಾವನೆ, ಕೊಡುವಂತ ಭಾವನೆ, ಅಂಥವ್ರಿಗೆ ತಮ್ಮ ದೇಹವೆಲ್ಲ ಕೂಡ ಬೆಳಕಾಗಿರುತ್ತೆ ಅಂತ. ನಿಮ್ಮ ಕಣ್ಣು ಕೆಟ್ಟದಾಗಿದ್ದರೆ, ಕೆಟ್ಟದು ಅನ್ನೋದಕ್ಕೆ ಗ್ರೀಕಲ್ಲಿ ಬಳಸಿರೋ ಪದ ಪೊನೆರೋಸ್, ಅಂದ್ರೆ ಗ್ರೀಡಿ, ಗ್ರಡ್ಜಿಂಗ್, ಡಿಸ್ಟಾರ್ಟೆಡ್. ಅಂದ್ರೆ ಏನಂತ? ಸ್ಟಿಂಜಿ ಪೀಪಲ್ಗೆ ಪಿಶನಾರಿಗಳಂತಾರೆ. ಇನ್ನೊಂದೇನಂತಾರೆ? ಓಕೆ, ಬೇರೆಯವ್ರ ಮೇಲೆ ಅಸೂಯೆ ಪಡುವಂಥವ್ರು, ಜಲಸಿ ಪಡುವಂಥವ್ರು, ಅಂಥವ್ರನ್ನ ಯಾವುದಕ್ಕೆ ಹೋಲಿಸಿದ ದೇವರ ವಾಕ್ಯದಲ್ಲಿ? ಕೆಟ್ಟ ಕಣ್ಣು. ಆ ಕೆಟ್ಟ ಕಣ್ಣು ಇರುವುದಾದ್ರೆ ಅವರ ದೇಹವೆಲ್ಲ ಕೂಡ ಕತ್ತಲೆ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಣ್ಣಿಗೂ ಹಣಕ್ಕೂ ಜೀವನಕ್ಕೆ ಎಷ್ಟು ಕನೆಕ್ಷನ್ ಇದೆ ಅಂತ. ನಮಗೆ ಒಳ್ಳೆ ಕಣ್ಣಿದ್ರೆ, ಅದಕ್ಕೆ ಕೆಲವರು ಹೇಳ್ತಾರೆ ಕಣ್ಣಾಕ್ಬಿಡಿ ಅಂತ ಹೇಳ್ತಾರಲ್ಲ. ನಮ್ಮ ಕನ್ನಡಗೂ ಬೈಬಲ್ಗೂ ತುಂಬಾ ಲಿಂಕ್ ಇದೆ. ಇಂಗ್ಲೀಷಲ್ಲಿ ಹೇಳೋದು ಕಷ್ಟ ಇದೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅವ್ನು ಕಣ್ಣಾಕ್ಬಿಡ, ನೀನು ಊಟ ಮಾಡ್ತಾರೆ ಕಣ್ಣಾಕ್ಬಿಡ ಅಂತೀವಿ ನಮ್ಮ ಮನೆ ಮೇಲೆ. ಅದಕ್ಕೆ ಎಲ್ಲರೂ ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ದೊಡ್ಡದಾಗ ಒಂದು ಏನಾಗ್ತಾರೆ ಅಲ್ಲಿ, ಅಷ್ಟು ಒಳ್ಳೆ ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ಮೇಲೊಂದು ಏನಾಗ್ತಾರೆ, ಯಾರು ಕೆಟ್ಟ ಕಣ್ಣು. ಈಗ ಏಸಮಿ ಹೇಳ್ತಾರೆ ಮಾತ್ರ ಎಲ್ಲರಿಗೂ ಅರ್ಥ ಆಯ್ತಲ್ಲ, ಒಳ್ಳೆ ಕಣ್ಣು, ಕೆಟ್ಟ ಕಣ್ಣು. ಒಳ್ಳೆ ಕಣ್ಣು ಅಂದ್ರೆ ಒಳ್ಳೆದನ್ನು ನೋಡುವಂಥವರು, ಉದಾರವಾಗಿರುವಂಥವರು, ಬೇರೆಯವರಿಗೆ ಆಶೀರ್ವಾದವಾಗಿಂಥವರು, ಅಂಥವ್ರಿಗೆ ತಮ್ಮ ದೇಹವೆಲ್ಲ ಕೂಡ ಬೆಳಕಾಗಿರುತ್ತಂತೆ. ಕೆಟ್ಟ ಕಣ್ಣು ಅಸೂಯೆ ಪಡುವುದು, ಜಿಪ್ಪುಣತನದಿಂದ, ಜಿಪ್ಪುಣ ಇಸ್ ಅ ವರ್ಡ್, ಜಿಪ್ಪುಣತನದಿಂದ ಇರುವುದು, ಅಂಥವ್ರ ಕಣ್ಣು. ಈ ದಿನದಲ್ಲಿ ಒಂದು ರೀತಿಯಾದ ಜನರನ್ನು ನೋಡ್ತಾ ಇದ್ದಾನೆ. ಎಷ್ಟು ಜಿಪ್ಪುಂಡ್ರು ಅಂದ್ರೆ ತಮ್ಮ ಸ್ವಂತ ಅವ್ರಿಗೂ ಕೂಡ ಖರ್ಚು ಮಾಡ್ಕೊಳ್ದಿರ್ತಕ್ಕಂಥ ಜನರನ್ನು ನೋಡ್ತಾ ಇದ್ದಾನೆ. ಅದೇನು ವರ್ಸ್ಟ್ ಕೈಂಡ್ ಆಫ್ ಸ್ಟಿಂಜಿನೆಸ್ ಅದು. ಕೆಲವರು ಬೇರೆ ಎಲ್ಲಾದ್ರ ಮೇಲೆ ಖರ್ಚು ಮಾಡ್ಬಿಡ್ತಾರೆ, ಅದೊಂದು ಕ್ಯಾಟಗರಿ ಅದು. ಇನ್ನೊಂದು ತಮ್ಮ ಸ್ವಂತ ತಾವು ಕೂಡ ಬರೀ ಸೇರ್ಸಿಟ್ಕೊಳ್ತಾ ಇದಾರೆ ಅಷ್ಟೇ. ಅದು ಯಾರಕ್ಕೆ ಸೇರ್ಸಿಟ್ಕೊಳ್ತಾ ಇದಾರೋ ಗೊತ್ತಿಲ್ಲ. ಸಮಯ ಕಳೆಯೋದು ಕೂಡ ಅವ್ರ ಜೊತೆಗೆ, ಜನರ ಜೊತೆ ಸಮಯ ಕಳೆಯೋದಿಲ್ಲ, ತಂದೆ ತಾಯಿಗಳ ಜೊತೆ ಸಮಯ ಕಳೆಯೋದಿಲ್ಲ,
ಗಂಡ ಹೆಂಡತಿ ಜೊತೆ ಸಮಯ ಕಳೆಯೋದಿಲ್ಲ. ಈ ಸ್ಪೆಂಡಿಂಗ್ ಆಲ್ ಆಫ್ ದ ಟೈಮ್ ಆನ್ ದೆಮ್ಸೆಲ್ಫ್. ಸೆಲ್ಫ್ ಇಸ್ ದರ್ ಗಾಡ್. ತಮ್ಮ ಸ್ವಾರ್ಥನೇ. ಅಯ್ಯೋ ಅನ್ಸುತ್ತೆ ಅವ್ರು ನೋಡಿದ್ರೆ, ಕಷ್ಟಪಟ್ಟು ನಿದ್ದೆ ಎಲ್ಲ ಕೆಡ್ಸ್ಕೊಂಡು ದುಡ್ದು ಕೂಡಿಟ್ಕೊಂಡು ಅವರು ಆನಂದಿಸ್ತಾ ಇಲ್ಲ, ಬೇರೆಯವ್ರಿಗೂ ಅವ್ರ ಆಶೀರ್ವಾದ ಕೈಯಲ್ಲ. ವಾಟ್ ಎ ಟ್ರಾಜಿಡಿ, ವಾಟ್ ಎ ಪೆಥಟಿಕ್ ಸಿಚುವೇಶನ್. ಯಾವ ಕಣ್ಣನ್ನು ನಾವು ಹೊಂದ್ಕೊಂಡಿದ್ದೇವೆ? ಅನ್ಹೆಲ್ತಿ ಹೈ ಹೇಳುತ್ತೆ, ನಾ ಕೆಟ್ಟ ಕಣ್ಣು ಹೇಳುತ್ತೆ ಐ ಆಮ್ ದ ಓನರ್ ಆಫ್ ಎವ್ರಿಥಿಂಗ್. ಇದೆಲ್ಲ ನಂದು, ನಾನ್ ಕಷ್ಟಪಟ್ಟೆ, ನಾನ್ ದುಡ್ದೆ, ನನ್ನ ಹಣ, ಯಾರು ಹೇಳೋರು ಕೇಳೋರು ಇರಬಾರ್ದು ಅಂತ ಹೇಳುತ್ತೆ ಕೆಟ್ಟ ಕಣ್ಣು. ಒಳ್ಳೆ ಕಣ್ಣು ಹೇಳುತ್ತೆ ಗಾಡ್ ಇಸ್ ದ ಓನರ್ ಆಫ್ ಎವ್ರಿಥಿಂಗ್. ಇದೆಲ್ಲ ಕೂಡ ಯಾರಿಗೆ ಸ್ವಂತ? ಇದು ಭೂಲೋಕವು, ಭೂಲೋಕದ ಸಮಸ್ತವು ಕೂಡ ಯಾರಿಗೆ ಸ್ವಂತ? ದೇವರಿಗೆ ಸ್ವಂತ. ನಾನು ಈ ಹಣವನ್ನ ಆತನ ಸೇವೆಗೋಸ್ಕರ, ಇತರರ ಆಶೀರ್ವಾದಕ್ಕೋಸ್ಕರ ನಾನು ಉಪಯೋಗಿಸ್ತೇನೆ ಎಂಬುದಾಗಿ ಒಳ್ಳೆ ಕಣ್ಣು ಹೇಳುತ್ತೆ. ಕೆಟ್ಟ ಕಣ್ಣು ಹೇಳುತ್ತೆ ನನ್ನ ಭದ್ರತೆ ಎಲ್ಲ ಕೂಡ ಹಣ. ಹೆಚ್ಚು ಹಣವಾಗಿದ್ರೆ ಹೆಚ್ಚು ಭದ್ರತೆ ಇರುತ್ತೆ. ನಾ ಕಷ್ಟ ಬಂದಾಗ ಯಾರು ನೋಡ್ಕೊಳ್ತಾರೆ? ನನ್ನ ಹಣ ನೋಡ್ಕೊಳ್ಳುತ್ತೆ. ಹೋಗಿ ಆಸ್ಪತ್ರೆಗೆ ಹೋಗಿ ನೋಡಿ, ಎಷ್ಟು ಜನರಿಗೆ ಹಣ ಆರೋಗ್ಯ ಕೊಡ್ತಾ ಇದೆ ಅಂತ ನೋಡಿ ಗೊತ್ತಾಗುತ್ತೆ. ಓಕೆ, ಬಟ್ ಒಳ್ಳೆ ಕಣ್ಣು ಹೇಳುತ್ತೆ ನನ್ನ ಒಂದು ಭದ್ರತೆ ಯಾರು? ದೇವರು. ಹಣ ಇಲ್ದೇ ಹೋದ್ರು, ಏನಿಲ್ದೇ ಹೋದ್ರು ಯಾರು ನೋಡ್ಕೊಳ್ತಾರೆ? ದೇವ್ರು ನೋಡ್ಕೊಳ್ತಾರೆ. ಹಾಲೆಲೂಯ. ಮುಂಜಾನೆ ಕೂಡ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಅನೇಕರು ಕೆಲವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪ್ರಭು ಇರ್ಬೋದು, ಅಪ್ಪೇಶ್ ಇರ್ಬೋದು, ಲಿಯೋ ಇರ್ಬೋದು, ಆಲ್ಬಿನ್ ಇರ್ಬೋದು. 10 ವರ್ಷದ ಹಿಂದೆ ಎಲ್ಲ ನಾವು ಇದ್ದಾಗ ಯಾವ ಸ್ಟೇಟಲ್ಲಿ ಇದ್ವಿ ನಾವು? ಚರ್ಚ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಕೆಲವರು ಮದುವೆ ಕೂಡ ಆಗಿರ್ಲಿಲ್ಲ, ಒಳ್ಳೆ ಕೆಲಸ ಇರಲಿಲ್ಲ. ಹ್ಯಾಸಂಟ್ ಗಾಡ್ ಬ್ಲೆಸ್ಡ್ ಅಸ್ ಆಲ್ಬಿನ್, ಅಪೇಶ್ ಎಲ್ಲ ಮದುವೆ ಆಯ್ತು, ಮಕ್ಕಳಾಯ್ತು, ಮನೆ ಆಯ್ತು. ಹಾಲೆಲೂಯ. ನಮ್ಮ ಭದ್ರತೆ ಯಾರು? ದೇವರು. ನಾವು ದೇವರನ್ನ ಘನಪಡಿಸುವಾಗ, ದೇವರ ಸೇವೆ ಮಾಡುವಾಗ ದೇವರು ನಮ್ಮನ್ನು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡಿ. ಹಾಲೆಲೂಯ. ಅವರೆಲ್ಲ ಕೂಡ ಉದಾಹರಣೆಗಳು ಅದಕ್ಕೆ. ಕೆಟ್ಟ ಕಣ್ಣು ಹೇಳುತ್ತೆ ಸಕ್ಸಸ್ ಇಸ್ ಆಲ್ ಅಬೌಟ್ ಹೌ ಮಚ್ ಮನಿ ಐ ಕ್ಯಾನ್ ಮೇಕ್. ಜೀವನದಲ್ಲಿ ಯಶಸ್ವಿ ಅಂದ್ರೆ ಎಷ್ಟು ದುಡ್ಡು ಮಾಡ್ತೀನೋ ಅದ್ರ ಮೇಲೆ ನನ್ನ ಯಶಸ್ವಿ ಅಂತ ಕೆಟ್ಟ ಕಣ್ಣು ಹೇಳುತ್ತೆ. ಒಳ್ಳೆ ಕಣ್ಣು ಹೇಳುತ್ತೆ ನಾನು ಯಶಸ್ವಿ ಅಂದ್ರೆ ಹಣದ ಮೇಲಲ್ಲ ಅದು ಆಧಾರವಾಗಿರೋದು, ದೇವರಿಗೆ ನಾನು ಎಷ್ಟು ನಂಬಿಗಸ್ತನಾಗಿರ್ತೇನೋ ಅದು ನಿಜವಾದ ಯಶಸ್ವಿ ಅಂತ ಒಳ್ಳೆ ಕಣ್ಣು ಹೇಳುತ್ತೆ. ಕೆಟ್ಟ ಕಣ್ಣು ಹೇಳುತ್ತೆ ನನ್ನ ಜೀವನದ ಗುರಿ ಎಲ್ಲ ಏನು? ಎಷ್ಟು ಹಣ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು, ಅದೇ ಅವರ ಜೀವನದ ಗುರಿ. ಅದೇ ಒಳ್ಳೆ ಕಣ್ಣು ಹೇಳುತ್ತೆ ನನ್ನ ಜೀವನದ ಗುರಿ ದೇವರ ನಾಮವನ್ನ ಮಹಿಮೆಪಡಿಸುವಂಥದ್ದು. ಪ್ರಿಯರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸುತ್ತುವರೆದಿರುವ ಲೋಕ ಆ ರೀತಿ ಇದೆ. ಜನರ ಮನಸ್ಸು, ಯೋಚನೆ, ಮಾತುಗಳು ಅದೆಲ್ಲ ಕೂಡ ಇಟ್ಸ್ ಅ ವೆರಿ ಪವರ್ಫುಲ್ ಫೋರ್ಸ್ ದಟ್ ಕ್ಯಾನ್ ಡ್ರ್ಯಾಗ್ ಯು. ಇಟ್ಸ್ ಅ ಟೈಡ್ ದಟ್ ಕ್ಯಾನ್ ಡ್ರ್ಯಾಗ್ ಯು ಅಲಾಂಗ್ ವಿತ್ ಇಟ್. ನಿಮ್ಮನ್ನ ಅವರ ಯೋಚನೆಗಳ ಕಡೆಗೆ, ಅವರ ಜೀವನ ಶೈಲಿಯ ಕಡೆಗೆ, ಅವರ ಒಂದು ಜೀವನದ ಮಾದರಿ ಕಡೆ ನಿಮ್ಮನ್ನು ಎಳ್ಕೊಂಡು ಹೋಗೋ ಫೋರ್ಸ್ ಅಲ್ಲಿದೆ. ಬಟ್ ನೀವು ಅದನ್ನು ರೆಸಿಸ್ಟ್ ಮಾಡಬೇಕು. ನಮ್ಗೆ ಹಣ ಅಲ್ಲ ಇಂಪಾರ್ಟೆಂಟ್, ದೇವರು ಇಂಪಾರ್ಟೆಂಟ್. ಹಣ ಅಲ್ಲ ಇಂಪಾರ್ಟೆಂಟ್, ನನ್ನ ಕುಟುಂಬ ಇಂಪಾರ್ಟೆಂಟ್. ಹಣ ಅಲ್ಲ ಇಂಪಾರ್ಟೆಂಟ್, ನನ್ನ ಆರೋಗ್ಯ ಇಂಪಾರ್ಟೆಂಟ್. ಹಣ ಅಲ್ಲ ಇಂಪಾರ್ಟೆಂಟ್, ನನ್ನ ಮಕ್ಕಳು ಇಂಪಾರ್ಟೆಂಟ್. ಯು ಹ್ಯಾವ್ ಟು ಪುಟ್ ಎ ಸ್ಟಾಪ್, ಡ್ರಾ ಎ ಲೈನ್. ಇಷ್ಟು ಸಾಕು. ನನ್ನ ಭದ್ರತೆ ಹಣ ಅಲ್ಲ ಎಂಬ ಒಂದು ನಿರ್ಧಾರಕ್ಕೆ ನಾವು ಬರಬೇಕು. ಯಾವ ಕಣ್ಣಿದೆ ನಮಗೆ? ಒಳ್ಳೆ ಕಣ್ಣಿದೆ, ಕೆಟ್ಟ ಕಣ್ಣಿದೆಯಾ? ನಾವು ಕಣ್ಣುಗಳು ನೋಡ್ತಾ ಇದ್ದೀನಿ. ಬೇರೆ ಎಲ್ಲರೂ ಕೂಡ ಒಳ್ಳೆ ಕಣ್ಣು ಕೊಡ್ಲಿ. ಕಣ್ಣು ಒಳ್ಳೆದಾಗಿದ್ರೆ ದೃಷ್ಟಿ ಚೆನ್ನಾಗಿರುತ್ತೆ, ಉದಾರವಾಗಿರ್ತೇವೆ, ನಮ್ಮ ಜೀವನ ಕೂಡ ಬೆಳಕಾಗಿರುತ್ತೆ. ಹಾಲೆಲೂಯಾ. ಜೋರ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನು ನಮ್ಮೇ ಪಡಿಸುವಂತರಾಗೋಣ. 2 ಸಂಪತ್ತುಗಳ ಬಗ್ಗೆ ಹೇಳಿದೆ. ಭೂಲೋಕದ ಸಂಪತ್ತು, ಭೂಲೋಕ. ಪರಲೋಕದ ಸಂಪತ್ತು, ಭೂಲೋಕದ ಸಂಪತ್ತು. 2 ದೃಷ್ಟಿ ಬಗ್ಗೆ ಹೇಳಿದೆ. ಪರಲೋಕದ ದೃಷ್ಟಿ, ಭೂಲೋಕದ ದೃಷ್ಟಿ. ಇನ್ನೊಂದು 2 ವಿಷಯ ಹೇಳ್ತೀನಿ ನೋಡಿ. 24ನೇ ವಾಕ್ಯ. ಯಾರೊಬ್ಬರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನಿಗೆ ಶ್ರದ್ಧೆಯಿಂದ ಸೇವೆ ಮಾಡಿ ಮತ್ತೊಬ್ಬನನ್ನು ತಾತ್ಸಾರ ಮಾಡಬಹುದು. ನೀವು ದೇವರನ್ನು ಐಶ್ವರ್ಯವನ್ನು ಒಟ್ಟಾಗಿ ಸೇವಿಸಲಾರರಿ. ಇಲ್ಲಿ ಇಬ್ರು ಯಾರಿದ್ದಾರೆ? ಯಜಮಾನ್. ಇಬ್ರು ಯಜಮಾನರಿದ್ದಾರೆ. 2 ರೀತಿಯಾದ ಆಸ್ತಿ, 2 ರೀತಿಯಾದ ಕಣ್ಣು, 2 ರೀತಿಯಾದ ಯಜಮಾನರು. ಯಾರಾಗುತ್ತೆ ಯಜಮಾನರು? ಒಂದು ದೇವರು, ಐಶ್ವರ್ಯ, ಹಣ. ಯಾರು ಸೇವೆ ಮಾಡ್ತೀರಾ ನೀವು? ಇಬ್ಬರು ಮಾಡ್ತೀನಿ ಪಾಸ್ಟ್ರೆ. ನೋ, ಇದು 2 ದೋಣಿಯಲ್ಲಿ ಕಾಲಿಟ್ಟಂಗೆ. ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಬೇಡಿ. ಬಟ್ ಅನೇಕ ಟ್ರೈ ಮಾಡ್ತಾ ಇದ್ದಾರೆ. ಯೂದಾಸ್ಕರಿಯೋತನು ಅದೇ ಮಾಡಿದ್ದು. ಇದೊಂಥರ ಕಾರಿಗೆ 2 ಕಡೆ ಸ್ಟೇರಿಂಗ್ ಇದ್ರೆ ಹೆಂಗಿರುತ್ತೆ? ಒಂದ್ ಕಡೆ ಗಂಡ, ಇನ್ನೊಂದ್ ಕಡೆ ಹೆಂಡತಿ, ಇಬ್ರು ಕೂತ್ಕೊಳ್ರಿ ಅನ್ಕೊಡ್ರಿ. ಸ್ಟೇರಿಂಗು ಹೆಂಗಿರುತ್ತೆ?
ಆ ಕಾರ್ ಮುಂದಕ್ಕೆ ಹೋಗುತ್ತಾ? ಸ್ಟೇರಿಂಗ್ ಇಲ್ದೇನೆ ಓಡ್ಸಕ್ ಕಷ್ಟ, ಪಕ್ಕದಲ್ಲಿ ಹೆಂಡತಿ ಕೂತಿದ್ರೆ. ಕೆಲವು ನಿಮ್ಗೆಲ್ಲ ಆ ಪ್ರಾಬ್ಲಮ್ ಇಲ್ಲ ಬಿಡಿ, ನೀವೆಲ್ಲ ಎರಡು ರೀತಿ ಸ್ಟೇರಿಂಗ್. ಅದಕ್ಕೆ ಕುಟುಂಬದಲ್ಲಿ ಇಬ್ಬರು ಯಜಮಾನಿರಕ್ಕೆ ಸಾಧ್ಯ ಇಲ್ಲ. ಯಜಮಾನ್ ನಾಯಕತ್ವನ ಗಂಡನಿಗೆ ದೇವ್ರು ಕೊಟ್ಟಿದ್ದಾರೆ. ಗಂಡ ಕುಟುಂಬ ನಡೆಸೋದಕ್ಕೆ ಹೆಂಡತಿಯರು ಒಪ್ಪಿಸ್ಕೊಡ್ಬೇಕು. ಎಲ್ಲರೂ ಹೇಳ್ತಾರಲ್ಲ, ಗಂಡ ಮನೆಗೆ ತಲೆ, ಆದ್ರೆ ನಾನು ಕುತ್ತಿಗೆ. ಯಾ ಕಡೆ ತಿರುಗಿಸ್ಬೇಕು ಆ ಕಡೆ ತಿರುಗಿಸ್ತೀನಿ. ಅವ್ರ ಹೆಡ್ಡು, ಬಟ್ ನಾನು ಹಣನ ಮತ್ತೆ ದೇವರನ್ನ ಎರಡು ರೀತಿ, ಇಬ್ಬರನ್ನು ಕೂಡ ನಾವು ಸೇವೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ತುಂಬಾ ಜನರ ಒಂದು ಎಕ್ಸಾಂಪಲ್ಸ್ ನಾನು ಕೊಡ್ಬೋದು, ಬಟ್ ಫೈನಲ್ ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೇನೆ. ಇಬ್ಬರು ಟ್ರೈ ಮಾಡಿದ್ರೆ ಇಬ್ಬರು ಕೂಡ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ನಾವು ಒಬ್ಬರನ್ನ ನಾವು ಮೆಚ್ಚಿಸ್ತೇವೆ, ಇನ್ನೊಬ್ಬರನ್ನ ನಾವು ತಾತ್ಸಾರ ಮಾಡ್ತೇವೆ. ಒಬ್ಬರಿಗೆ ನಾವು ಸೇವೆ ಮಾಡ್ತೀವಿ, ಒಬ್ಬರಿಗೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ. ಇಬ್ಬರು ಕೂಡ ನಾವು ಸೇವೆ ಮಾಡ್ತೀವಿ ಅಂದ್ರೆ ಆಗದೇ ಇಲ್ಲ. ಯು ಕೆನ್ ನಾಟ್ ಸರ್ವ್ ಗಾಡ್ ಅಂಡ್ ಮನಿ, ಬಟ್ ಯು ಕ್ಯಾನ್ ಸರ್ವ್ ಗಾಡ್ ಥ್ರೂ ಮನಿ. ನೀವು ಹಣವನ್ನ ನೀವು ದೇವರು ಮತ್ತು ಹಣವನ್ನ ಎರಡು ಸೇವೆ ಮಾಡೋಕ್ಕಾಗಲ್ಲ, ಬಟ್ ಹಣವನ್ನು ಉಪಯೋಗಿಸ್ಕೊಂಡು ದೇವರ ಸೇವೆಯನ್ನ ನೀವು ಮಾಡ್ಬೋದು. ಹಣ ಎಲ್ಲಿರ್ಬೇಕು ಅಲ್ಲಿಡಬೇಕು. ಆದಿ ಸಭೆಯಲ್ಲಿ, ಮೊದಲನೇ ಶತಮಾನ ಸಭೆಯಲ್ಲಿ ಎಲ್ಲರೂ ಆಸ್ತಿ ಪಾಸ್ತಿ ಮಾರಿ ಕಾಣಿಕೆಗಳನ್ನೆಲ್ಲ ತಂದು ಎಲ್ಲಿಟ್ರು ಗೊತ್ತಾ? ಜನರೆಲ್ಲ ಅಪೋಸ್ತಲರ ಪಾದದಲ್ಲಿಟ್ರು. ಹಣ ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಇಲ್ಲಲ್ಲ, ಎಲ್ಲಿವರೆಗೆ ಅಲ್ಲಿರುತ್ತೋ ದಟ್ ಇಸ್ ದ ರೈಟ್ಫುಲ್ ಪ್ಲೇಸ್. ಹಣ ಎಲ್ಲಿವರೆಗೆ ಅಲ್ಲಿರುತ್ತೋ ಸೇಫ್. ಯಾವಾಗ ಇಲ್ಲಿ ಬರುತ್ತೋ ಮುಗೀತು. ಹಣದ ಮೇಲೆ ನಾವು ಆಡಳಿತ ಮಾಡೋತರಿಗಿರಬೇಕು ಹೊರತು ಹಣ ನಮ್ಮನ್ನ ಆಡಳಿತ ಮಾಡಬಾರ್ದು. AD 79, 79ನೇ ಶತಮಾನದಲ್ಲಿ, ಫಸ್ಟ್ ಸೆಂಚುರಿಯಲ್ಲಿ ರೋಮ ಒಂದು ಸಾಮ್ರಾಜ್ಯದಲ್ಲಿ ಪಾಂಪಾಯ್ ಎಂಬುದ ಒಂದು ಪ್ಲೇಸ್ ಇತ್ತು. ಒಳ್ಳೆ ಸಿಟಿ, ಅದು ಆಧುನಿಕವಾದ ಸಿಟಿ. ಒಂದು ದಿನ ಬೆಳಗ್ಗೆ ಎದ್ದಾಗ ಆ ಟೈಮಲ್ಲಿ ಸಾಧಾರಣವಾದ ದಿನ, ಎಲ್ಲರೂ ಎದ್ದೊಳಿದ್ರು, ಎಲ್ಲ ಮಕ್ಕಳೆಲ್ಲ ಸ್ಕೂಲ್ ರೆಡಿ ಆಗ್ತಾ ಇದ್ದಾರೆ, ಅಂಗಡಿಗಳು ತೆಗಿತಾ ಇದ್ದಾರೆ, ಕೆಲ್ಸಕ್ಕೆ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ದೊಡ್ಡ ಸೌಂಡ್. ಏನಾಯ್ತು ಗೊತ್ತಾ? ಅಲ್ಲಿ ಮೌಂಟ್ ವೆಸುವೇಸ್ ಅನ್ನೋ ಒಂದು ಮೌಂಟೇನ್ ಇತ್ತು, ಬೆಟ್ಟ ಇತ್ತು. ಅದು ಕರಗಕ್ಕೆ ಪ್ರಾರಂಭ ಆಯಿತು, ಎರಪ್ಷನ್ ಆಗ್ಬಿಡ್ತು. ಇಡೀ ಕ್ಷಣಗಳಲ್ಲೇ ಒಂದು ದೊಡ್ಡ ಸ್ಮೋಕ್ ಎಲ್ಲ ಫಿಲ್ ಆಗ್ಬಿಡ್ತು. ಆಶ್ ಫಿಲ್ ದ ಸ್ಕೈ. ಬೆಂಕಿ ಹೊರಗೆ ಆಚೆ ಬಂತು. ಲಾವಾ, ಬಹಳ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಹೊರಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಇಡೀ ಫ್ಯೂ ಮಿನಿಟ್ಸ್ ಅಲ್ಲಿ ಜನರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಕಾಪಾಡ್ಕೊಳಕ್ಕೆ ಎದ್ದು ಬಿದ್ದು ಓಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಪಟ್ಟಣ ಊದಿ ಭಸ್ಮ ಆಗ್ಬಿಡುತ್ತೆ. ಅನೇಕ ವರ್ಷಗಳಾದ ನಡುವೆ ತಿರುಗಿ ಆ ಪಟ್ಟಣ ಕಟ್ಟಕ್ಕೆ ಅಂತ ಜನರು ಹೋಗ್ತಾರೆ. ಅಲ್ಲಿ ಒಂದು ಶವ, ಅವರಿಗೆ ಒಂದು ಹೆಂಗಸಿನ ಶವ ಅವ್ರನ್ನ ಕಾಣ್ತಾರೆ. ಆ ಹೆಂಗಸಿನ ಶವ ಯಾವ ರೀತಿ ಬಿದ್ದಿತ್ತು ಗೊತ್ತಾ? ಬಳ್ಳಿಗಳಿಗೆಲ್ಲ ರಿಂಗ್ಗಳಿವೆ, ಕೈಗೆಲ್ಲ ಬ್ರೇಸ್ಲೆಟ್ಸ್ ಇವೆ, ಕೈಯಲ್ಲೆಲ್ಲ ಒಡವೆಗಳು, ಒಂದು ಬ್ಯಾಗ್ ಎಲ್ಲ ಇತ್ತು, ಗೋಲ್ಡ್ ಕಾಯಿನ್ಸ್ ಎಲ್ಲ. ಆ ಶವ ಹಂಗೆ ಬಿದ್ದುಬಿಟ್ಟಿದೆ. ಶವ ಏನೋ ಭಸ್ಮ ಆಗ್ಬಿಟ್ಟಿದೆ, ಬಟ್ ಆರ್ಕಿಯಾಲಜಿಸ್ಟ್ ನೋಡಿದಾಗ ಕೈಗಳಲ್ಲಿ ಬೆಳ್ಳಿ ಬ್ರೇಸ್ಲೆಟ್ಸು, ಉಂಗುರಗಳು, ನೆಕ್ಲೆಸ್ಗಳು ಕೈಯಲ್ಲಿ ಹಂಗೆ ಫ್ಲಾಟ್ ಆಗಿದೆ. ಏನಾಗಿದೆ ಗೊತ್ತಾ? ಈ ಸ್ತ್ರೀ ಆ ಒಂದು ವಾಲ್ಕೆನೋ ಎರಪ್ಟ್ ಆದಾಗ ಆಕೆ ತರ ಜೀವನವನ್ನ ಕಾಪಾಡಕ್ಕೆ ಓಡುವುದರ ಬದಲಾಗಿ ಆ ದೇಹ ಎಲ್ಲಿ ಬಿದ್ದಿತ್ತು ಗೊತ್ತಾ? ಅದು ಇಂಪಾರ್ಟೆಂಟ್. ಕರೆಕ್ಟಾಗಿ ಗೇಟ್ ಹತ್ರ ಬಿದ್ದಿದ್ದ, ಸಿಟಿ ಗೇಟ್ ಹತ್ರ. ಒಂದೇ ಒಂದು ಕ್ಷಣ ಆಕೆ ಆ ಕಡೆ ದಾಟ್ಬಿಟ್ಟಿದ್ರೆ ತನ್ನ ಜೀವನ ಕಾಪಾಡ್ಕೊಂಡಿರೋಳು. ಬಟ್ ಏನಾಯ್ತು ಅಂದ್ರೆ ಆಕೆ ಪ್ರಾಣ ಕಾಪಾಡ್ಕೊಳ್ಳೋದ್ರ ಬದಲಾಗಿ ಚಿನ್ನ, ಬೆಳ್ಳಿ, ನೆಕ್ಲೆಸ್ ಎಲ್ಲ ಹಿಡ್ಕೊಂಡು ಫ್ಯೂ ಸೆಕೆಂಡ್ಸ್ ಮೇಡ್ ಆಲ್ ದ ಡಿಫರೆನ್ಸ್. ಶಿ ಲಾಸ್ಟ್ ದ ಲೈಫ್. ಇವತ್ತು ಅನೇಕ ನಾವು ಅದೇ ಮಾಡ್ತಾ ಇದೀವಿ. ನಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದ್ರ ಬದಲಾಗಿ, ನಮ್ಮ ಆತ್ಮೀಯ ಜೀವನನ ಕಾಪಾಡ್ಕೊಳ್ಳೋದ್ರ ಬದಲಾಗಿ, ದೇವರನ್ನ ಘನಪಡಿಸೋ ಬದಲಾಗಿ ನಾವು ಎಲ್ಲ ಹಿಡ್ಕೊಂಡಿದ್ದೇವೆ ಗಟ್ಟಿಯಾಗಿ. ಆವಾಗ ನಾವು ನಮ್ಮ ದಡವನ್ನ ಸೇರೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತೇನು ಹೇಳ್ತಾ ಇದ್ದಾರೆ ದೇವರು? ವೆರಿ ಸಿಂಪಲ್. ಹಣದ ಬಗ್ಗೆ ದೇವ್ರು ಹೇಳ್ತಾರತಕ್ಕಂತ ಯೇಸು ಸ್ವಾಮಿ ಹಣದ ಬಗ್ಗೆ ಹೇಳಿದ್ರು. ಯೇಸು ಸ್ವಾಮಿ ಇದ್ರೆ, ಏಸಪ್ಪ ಹಣದ ಬಗ್ಗೆ ನೀವು ಹೇಳ್ತೀರಾ, ಯೂಟ್ಯೂಬಲ್ಲಿ ಹಂಗೆ ಹೇಳ್ತಾ ಇದ್ದಾರೆ, ಆ ಪಾಸ್ಟರ್ ಹಿಂಗೆ ಹೇಳ್ತಾ ಇದ್ದಾರೆ, ಆ ಚರ್ಚ್ ಹಿಂಗೆ ಹೇಳ್ತಾ ಇದ್ದಾರೆ, ನಮ್ಮ ಅಮ್ಮ ಅಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ನಮ್ಮ ಫ್ರೆಂಡ್ ಹಿಂಗೆ ಹೇಳ್ತಾ ಇದ್ದಾರೆ, ನಿನ್ನ ವಾಟ್ ಈಸ್ ಯೋರ್ ಪಾಯಿಂಟ್ ಆಫ್ ವ್ಯೂ ಆನ್ ಮನಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಎರಡು ರೀತಿಯ ಸಂಪತ್ತಿದೆಯಪ್ಪ.
ಎಲ್ಲಿ ಸಂಪತ್ತು ನೀವು ಕೂಡಿಸ್ಬಿಟ್ಟು ಇಟ್ಕೊಳ್ತಾ ಇದೆಯಾ? ಈ ಲೋಕದಲ್ಲಿ ಸಂಪತ್ತು ಮಾಡ್ಕೊಂಡ್ರೆ ನುಸಿ ಹಿಡಿಯುತ್ತೆ, ಕಳ್ಳರು ನುಗ್ತಾರೆ. ಆ ಲೋಕದಲ್ಲಿ ಸಂಪತ್ತು ಮಾಡಿದ್ರೆ ಯಾರು ಕೂಡ ಅದನ್ನ ಹ್ಯಾಕ್ ಮಾಡೋಕ್ಕಾಗಲ್ಲ. ಈ ಲೋಕದ ಆಸ್ತಿಗಳನ್ನ ಹ್ಯಾಕ್ ಮಾಡ್ತಾರೆ, ಬಟ್ ಆ ಲೋಕದ ಆಸ್ತಿನ ಯಾರು ಕೂಡ ನೋ ಹ್ಯಾಕಿಂಗ್. ಎರಡು ರೀತಿಯಾದ ಕಣ್ಣಿದೆಯಪ್ಪ, ಒಂದು ಒಳ್ಳೆ ಕಣ್ಣು, ಇನ್ನೊಂದು ಕೆಟ್ಟ ಕಣ್ಣು. ಒಳ್ಳೆ ಕಣ್ಣು ಉದಾರವಾಗಿ ಜನರಿಗೆ ಕೊಡುವಂಥವ್ರು, ಸಹಾಯ ಮಾಡುವಂಥವ್ರು. ಕೆಟ್ಟ ಕಣ್ಣು ಜಿಪ್ಪಣತನದಿಂದ, ಅಸೂಯೆಯಿಂದ ಜೀವಿಸುವಂಥವ್ರು. ನಿಮಗೆ ಯಾವ ಕಣ್ಣಿದೆಯಪ್ಪ? ಎರಡು ರೀತಿಯಾದ ಯಜಮಾನರಿದ್ದಾರೆ, ಒಂದು ದೇವರಿದ್ದಾರೆ, ಇನ್ನೊಂದು ಐಶ್ವರ್ಯ ಇದ್ದಾರೆ. ನಿಮ್ಮ ಆಯ್ಕೆ ಏನು?